ನಮಸ್ತೆ ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಇವತ್ತಿನ ದಿನದ ಹುಟ್ಟುಹಬ್ಬ ಮತ್ತು ಮದುವೆ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ಳೋರಿಗೆ ದೇವತೆಗಳು 100 ಕಾಲ ಆಯುಷ್ಯ ಆರೋಗ್ಯ ಕೊಟ್ಟು ಇಷ್ಟಾರ್ಥ ಸಿದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ, ಇವತ್ತಿನ ಶುಕ್ರವಾರದ ರೀಡಿಂಗಲ್ಲಿ ಅಮ್ಮ ಆದಿಶಕ್ತಿ ಏನು ಹೇಳ್ತಾರೆ ನೋಡೋಣ, ಏನನ್ನು ತಿಳಿಸ್ತಾರೆ ಅಂತ ನೋಡೋಣ. ವಾರದ ರೀಡಿಂಗಲ್ಲಿ ಅಮ್ಮ ಶುಕ್ರವಾರದ ರೀಡಿಂಗಲ್ಲಿ ಏನು ಹೇಳ್ತಾರೆ. ಇಲ್ಲಿ 6 ಫೈಲ್ ಇಡ್ತೀನಿ, ಅದರಲ್ಲಿ ಯಾರು ಸೆಲೆಕ್ಟ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಫಸ್ಟ್ ಫೈಲ್ ಸೆಲೆಕ್ಟ್ ಮಾಡಿದವರು ಸೆಕೆಂಡ್ ಮಾಡಬಾರ್ದು ಅಂತೇನಿಲ್ಲ. ಎಲ್ಲ ಫೈಲ್ಸನ್ನು 6 ಫೈಲ್ ಇಡೋದನ್ನು ಎಲ್ಲವೂ ಸೆಲೆಕ್ಟ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಅದು ನಿಮಗೆ ಬಿಟ್ಟದ್ದು. ಮೆಸೇಜಸ್ ಏನು ಕೊಡ್ತಾರೆ ಅದನ್ನು ನೋಡೋಣ. ಬಾಟಮ್ ಆಫ್ ದಿ ಡೆಕ್ ಕಾರ್ಡ್ ಏನಿದೆ ಅಂದರೆ, ಅಮ್ಮ ಬಾಟಮ್ ಆಫ್ ದ ಡೆಕ್ಕಲ್ಲಿ ಅಮ್ಮ ಲಾಸ್ಟ್ ಕಾರ್ಡಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಎಲ್ಲೆಲ್ಲೋ ಹುಡುಕಬೇಡ, ನಿನ್ನ ಮನಸ್ಸಲ್ಲಿ ನಿನ್ನ ದೇಹದಲ್ಲೇ ನಾನಿದ್ದೀನಿ. ಪರಿಶುದ್ಧತೆ ಇರುವಂಥ ಮನಸ್ಸಲ್ಲಿ, ಕಲ್ಮಶ ಇಲ್ಲದೆ ಇರೋವಂಥ ಮನಸ್ಸಲ್ಲಿ ನಾನು ಖಂಡಿತವಾಗ್ಲೂ ಅದೇ ನಿಮ್ಮ ದೇಹನ ನಾನು ಸೃಷ್ಟಿ ಮಾಡಿರುವಂಥ ವಾಸವಾಗಿರ್ತೇನೆ. ಕಣಕಣದಲ್ಲೋ ರಕ್ತದಲ್ಲೋ ನಾನು ಸಂಚರಿಸ್ತಿದ್ದೀನಿ. ಅದನ್ನು ನೀನು ಎಲ್ಲೋ ಹುಡುಕೋದು ಬೇಡ. ನಾನು ಕರೆದಾಗ ನೀನು ನನ್ನ ಸನ್ನಿಧಿಗೆ ಬಾ ಅಂತ ಕರಿತೀನಿ. ನೀನಿರೋ ಕಡೆನೇ ನಾನಿದ್ದೀನಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ, ದುರ್ಗಾ ಪರಮೇಶ್ವರಿ. ಹಿರಿಯರನ್ನ, ಮಕ್ಕಳನ್ನು, ವೃದ್ಧರನ್ನ ಗೌರವಿಸಿ. ಅದರಿಂದ ನಿಮಗೆ ಇನ್ನಷ್ಟು ಒಳ್ಳೆಯದಾಗತ್ತೆ. ನೀವು ಗೌರವಿಸಿದಾಗ ನಿಮ್ಮನ್ನು ಗೌರವಿಸೋರು 10 ಜನ ಬರ್ತಾರೆ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ನಿನ್ನ ಮನಸ್ಸಲ್ಲಿ ನೀನು ಪೂಜೆ ಮಾಡದಿದ್ರೆ ಹೋಗು, ಆದರೆ ನಿನ್ನ ಮನಸ್ಸು ಪರಿಶುದ್ಧವಾಗಿ ಇರಬೇಕು ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಮೊದಲನೇ ಕಾರ್ಡ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ, ಫಸ್ಟು ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಫಸ್ಟ್ ಫೈಲು, ನನಗೆ ಒಂದು
ಸ್ಥಳ ಬೇಕು. ನಿಮ್ಮ ಮನೆ, ದೇವರ ಮನೆ ಕೋಣೆಯಲ್ಲಿ ನನಗೆ ಒಂದು ಸ್ಥಳ ಬೇಕು. ಅದನ್ನು ಪರಿಶುದ್ಧವಾಗಿ ಶುದ್ಧೀಕರಿಸಿ ಇಡು, ಅಲ್ಲಿ ನಾನು ಇರ್ತೀನಿ. ನನಗಂತ ಒಂದು ಸ್ಥಳ ಮಾಡು ಅಂತ ಹೇಳ್ತಾ ಇದ್ದಾರೆ. ಇದು ಯಾರಿಗೆ ಅಂತ ಗೊತ್ತಾಗ್ತಿಲ್ಲ. ಇದು ಯಾರಿಗೆ ಈ ಮೆಸೇಜು ಮನಸ್ಸಿಗೆ ಇದು ನನಗೆ ಅಂತ ನೀವು ಆ ಯೋಚನೆಯಲ್ಲಿ ಇರುವಾಗ ನಿಮಗೆ ಅನಿಸುತ್ತೆ, ಅದನ್ನು ಕಮೆಂಟಲ್ಲಿ ಇದು ನಮಗೆ ಫಸ್ಟ್ ಫೈಲ್ದು ಅಂತ ಕಮೆಂಟಲ್ಲಿ ತಿಳಿಸಿ. ಜೈ ಚಾಮುಂಡಾಯೇ ನಮಃ ಅಂತ ಕಮೆಂಟಲ್ಲಿ ಹಾಕಿ. ಏಕೆಂದರೆ ಇಲ್ಲಿ ಯಾರೋ ದೇವ್ರ ಮನೆಯಲ್ಲಿ ಚಾಮುಂಡೇಶ್ವರಿ ದುರ್ಗಾ ಮಾತೆನ ಕೂರಿಸ್ಬೇಕು, ಪೂಜೆ ಮಾಡಬೇಕು ಅಂತ ಯಾರೋ ಅಂದ್ಕೊಂಡಿದ್ದೀರಾ. ಹಾಗಾಗಿ ಅವರಿಗೆ ಅಮ್ಮ ಇಲ್ಲಿ ಹೇಳ್ತಾ ಇರೋದು, ನಾನು ಆದಷ್ಟು ನಿನ್ನ ಮನಸ್ಸನ್ನು, ನಿನ್ನ ಮನೇನ ಏನೇನು ಕೆಟ್ಟ ಪರಿಸ್ಥಿತಿಗಳಿದೆಯೋ ಅದೆಲ್ಲ ದೂರ ಮಾಡ್ತಾ ಇದ್ದೀನಿ. ಎಂಥ ರಾಕ್ಷಸರು, ಎಂಥ ದುಷ್ಟಶಕ್ತಿಗಳು, ಎಂಥ ರಹಸ್ಯವಾಗಿ ಇರುವಂಥ ಮಾಯಾಜಾಲಗಳು ಇದ್ರೂ ಅದನ್ನು ನಾನು ದೂರ ಮಾಡ್ತೀನಿ. ದೂರ ಮಾಡಿ ಪರಿಶುದ್ಧವಾಗಿ ನಿನ್ನ ಮನೇಲಿ ನಾನು ಕೂರ್ತೀನಿ. ನನಗೊಂದು ಸ್ಥಾಪನೆ ಮಾಡು, ನನಗೊಂದು ಪೀಠ ಸರಿ ಮಾಡಿ ಅಲ್ಲಿ ಇಡು ಅಂತ ಹೇಳ್ತಾ ಇದ್ದಾರೆ. ಯಾರು ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಅಮ್ಮ ಕೇಳ್ತಾ ಇದ್ದಾರೆ. ಯಾರು ಅಮ್ಮನಿಗೆ ನಾನು ದೇವ್ರನ್ನ ಫೋಟೋ ಅಥವಾ ವಿಗ್ರಹ, ಚಾಮುಂಡೇಶ್ವರಿ ಫೋಟೋನೋ ವಿಗ್ರಹನೋ ಇಟ್ಟು ಪೂಜೆ ಮಾಡಬೇಕು ಅನ್ಕೋತಿದ್ದಿದೆ, ದಯವಿಟ್ಟು ಅವ್ರಿಗೆ ಒಂದು ಪೀಠನೋ ಅಥವಾ ವಿಗ್ರಹ ಅಂದರೆ ಒಂದು ಪೀಠ ಇಡಬೇಕಾಗತ್ತೆ, ಫೋಟೋ ಅಂದರೆ ಫೋಟೋನೂ ಇಡಬೇಕಾಗತ್ತೆ. ಯಾವುದಾಗತ್ತೆ ನಿಮಗೆ ಅದನ್ನು ಆಯ್ಕೆ ಮಾಡಿಕೊಂಡು ಇಡಿ. ಅದರಿಂದ ನಿಮಗೆ ಅಮ್ಮ ಇನ್ನಷ್ಟು ನಿಮಗೇನು ತೊಂದರೆಗಳಿದೆಯೋ ಅದನ್ನು ಹೋಗಲಾಡಿಸೋದಕ್ಕೆ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಂಥ ರಾಕ್ಷಸರು ನಿನ್ನನ್ನು ಸುಟ್ಟು ಭಸ್ಮ ಮಾಡಬೇಕು, ನಿನ್ನನ್ನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಸಂಪೂರ್ಣವಾಗಿ ನಾಶ ಮಾಡಬೇಕು. ನಿನ್ನ ಹತ್ರ ಇರುವ ನಾನು ಕೊಟ್ಟಿರೋ ಅಂಥ ವಸ್ತುಗಳನ್ನ, ನಾನು ಕೊಟ್ಟಿರೋ ಆಸ್ತಿ, ಅಂತಸ್ತು, ದುಡ್ಡು, ಒಡವೆನ ನಾನು ಯಾರಿಗೆ ಕೊಡಬೇಕೋ ಅವ್ರಿಗೆ ನಾನು ಕೊಡ್ತಾ ಇದ್ದೀನಿ. ಅದನ್ನು ನಾನು ಕೊಟ್ಟಿರೋದನ್ನು ನಾನೇ ಕಿತ್ಕೋಬೇಕೇ ವಿನಃ ದುಷ್ಟರು, ರಾಕ್ಷಸರು, ಮೋಸಗಾತರು, ವಂಚಗೋರರು ಅವರಲ್ಲ, ಅವ್ರಿಗೆ ಪಾಲಿಗೆ ಸಿಗೋದಿಲ್ಲ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಮೊದಲನೇ ಫೈಲ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಇಷ್ಟು ಮೆಸೇಜು ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಸಿಂಹವಾಹಿನಿಯಾಗಿ, ಕಾಳಿಯಾಗಿ, ಗೌರಿಯಾಗಿ ಅಮ್ಮ ರಾಕ್ಷಸರನ್ನ ಸಂಹಾರ ಮಾಡಿ ಕಾಲು ಕೆಳಗಡೆ ತುಳಿದು ನಿಂತಿದ್ದಾಳೆ. ಅಮ್ಮ ಸಿಂಹ ಮೇಲೆ ಕೂತ್ಕೊಂಡು, ಮಾರಿನೂ ನಾನೇ, ಕರ್ಮಾರಿನೂ ನಾನೇ, ಭದ್ರಕಾಳಿನೂ ನಾನೇ, ಅಂಗಾಳ ಪರಮೇಶ್ವರಿಯೂ ನಾನೇ, ಪಾರ್ವತಿಯೂ ನಾನೇ, ಲಕ್ಷ್ಮಿಯೂ ನಾನೇ ಅಂತ ಎಲ್ಲ ಅವತಾರದಲ್ಲೂ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಯಾರ ಮನೆಗೆ ಅಮ್ಮ ಬರ್ತಾ ಇದ್ದಾರೆ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳಿ. ಅವ್ರಿಗೆ ಆರತಿ ತೆಗೆದು ಅವ್ರನ್ನ ಮನೇಲಿ ನೀವು ಯಾರು ಅಂದ್ಕೊಂಡಿದ್ದೀರೋ ಅವ್ರ ಮನೇಲಿ ಆದಷ್ಟು ಬೇಗನೆ ನೀವು ಸಿದ್ಧತೆ ಮಾಡ್ಕೊಳ್ಳಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಪುಣ್ಯವಂತರು, ಇದು ಯಾರಿಗೆ ಮೆಸೇಜು ಅವ್ರಿಗೆ ಅದೃಷ್ಟಶಾಲಿಗಳು. ಎರಡನೇ ಫೈಲಲ್ಲಿ 2 ಕಾರ್ಡ್ ಕೊಟ್ಟಿದ್ದಾರೆ ಅಮ್ಮ. ಒಂದು ಸಂತೋಷಿ ಮಾತಾ ಬಂದಿದ್ದಾರೆ, ಇನ್ನೊಂದು ಕಾಳಿಯಮ್ಮ ಬಂದಿದ್ದಾರೆ, ದುರ್ಗಾ ಕಾಳಿಯಮ್ಮ ಬಂದಿದ್ದಾರೆ. ನಿಮ್ಮನ್ನು ನೀವು ನಿರೂಪಿಸ್ಕೊಳ್ಳೋದಕ್ಕೆ ಯಾರ ಹತ್ರನೂ ಹೋಗೋ ಅವಶ್ಯಕತೆ ಇಲ್ಲ. ಯಾರಿಗೂ ನೀವು ನಿಮ್ಮನ್ನು ನೀವು ನಿರೂಪಿಸೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ನೀನೇನು ಅನ್ನೋದು ನನಗೆ ಗೊತ್ತಿದೆ. ಇದು ಯಾರಿಗೆ ಸೆಕೆಂಡ್ ಫೈಲು ಆಯ್ಕೆ ಮಾಡ್ಕೊಂಡಿದ್ದೀರಾ, ಇದು ಅವರಿಗೆ ಸೇರುತ್ತೆ ಈ ಮೆಸೇಜು. ಯಾರಿಗೋ ಅವ್ರ ಥರನಾ ನಾನು, ಇವ್ರ ಥರನಾ ನಾನು, ನನ್ನ ಶಕ್ತಿ ಇಷ್ಟೇನಾ, ನನ್ನ ಬುದ್ಧಿವಂತಿಕೆ ಇಷ್ಟೇನಾ, ನನ್ನ ಸಾಮರ್ಥ್ಯ ಇಷ್ಟೇನಾ
ಅಂತ ಕೀಳ್ಮಟ್ಟಕ್ಕೆ ಯೋಚನೆ ಮಾಡಬೇಡಿ. ನೀವಿಗಿರೋ ಬುದ್ಧಿವಂತಿಕೆ ಇನ್ನಷ್ಟು ಹೆಚ್ಚು ಆಗಲೂಬಹುದು, ಹಾಗೇ ಆಗುತ್ತೆ ಕೂಡ ಅನ್ನೋ ಥರ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ವಿದ್ಯಾವಂತರಿಗಾಗಲಿ, ವ್ಯವಸಾಯಸ್ಥರಿಗಾಗಲಿ, ಮತ್ತು ದುಡಿದು ಜೀವನ ಮಾಡ್ತಾ ಇರೋಂಥವ್ರಿಗೂ ಆಗಲಿ ಅಮ್ಮ ಇಲ್ಲಿ ಸಂತೋಷಿ ಮತ ಹೇಳ್ತಾ ಇರೋದು, ಮನಸ್ಸಲ್ಲಿ ಹುಳಿ ಹಿಂಡುವ ಯೋಚನೆ ಬೇಡ. ನೀನು ಎಷ್ಟು ಹುಳಿ ಮನಸ್ಸು ಇಟ್ಕೊಳ್ತೀಯೋ ಅಂದರೆ, ಒಂದು ಮಾತು ಹೇಳ್ತಾರಲ್ಲ, ನಮ್ಮ ಜೀವನದಲ್ಲಿ ಹುಳಿ ಹಿಂಡ್ಬಿಟ್ರು ಅಂತ, ಆ ರೀತಿ ಅಮ್ಮ ಇಲ್ಲಿ ಹೇಳ್ತಾ ಇರೋದು. ನಿನ್ನ ಜೀವನಕ್ಕೆ ನಿನಗೆ ಕೊಟ್ಟಿದ್ದೀನಿ ಅದನ್ನು ಸ್ವೀಕರಿಸೋ, ಸಂತೋಷ ಕೊಡ್ತಿದ್ದೀನಿ. ನಿನಗೆ ಬೇಕಿರೋ ಅಷ್ಟು ಅನುಕೂಲಗಳನ್ನ ಪ್ರತಿಯೊಂದು ಅಷ್ಟು ಐಶ್ವರ್ಯ ಕೊಡ್ತಾಯಿದ್ದೀನಿ, ಅದನ್ನು ನೀನು ಸ್ವೀಕರಿಸು. ನನಗಷ್ಟು ಶಕ್ತಿ ಇಲ್ವೇನೋ, ಇಷ್ಟು ಶಕ್ತಿ ಇಲ್ವೇನೋ ಅಂತ ನೀನು ಯೋಚನೆ ಮಾಡಬೇಡ. ನಿನ್ನ ಪಾಲಿಗೆ ಏನು ನಾನು ಕೊಡಬೇಕು ಅದನ್ನು ಕೊಡ್ತಾಯಿದ್ದೀನಿ, ಅದನ್ನು ಸ್ವೀಕರಿಸಿ ಅದನ್ನು ನೀನು ಧರ್ಮವಾಗಿ ನಿಯತ್ತಾಗಿ ಈಗಿದೆಯಾ, ಇನ್ನಷ್ಟು ಧರ್ಮವಾಗಿ ನಿಯತ್ತಾಗಿ ಇನ್ನಷ್ಟು ಹೆಚ್ಚಾಗಿ ನಡ್ಕೊಳ್ಳೋದನ್ನು ಕಲಿ. ನಾನಿರುವಾಗ ನಿನಗೆ ಯಾಕೆ ಚಿಂತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬೆಲ್ಲದ ನೈವೇದ್ಯದಿಂದ ಮಾಡಿದ್ದು ಅಮ್ಮನಿಗೆ ಸಮರ್ಪಣೆ ಮಾಡಿ. ಹುಳಿ ಸಂಬಂಧಪಟ್ಟಿದ್ದ ನೈವೇದ್ಯನ ಸಂತೋಷಿ ಮಾತೆಗೆ ಇಡಬೇಡಿ. ಸಿಹಿಯಾಗಿರುವಂಥ ಹಣ್ಣುಗಳು, ಸಿಹಿಯಾಗಿರುವಂಥ ಸಿಹಿ ತಿಂಡಿಗಳು ನಿಮ್ಮ ಕೈಯಾರೆ ಅಡುಗೆ ಮಾಡಿ ಅಮ್ಮನಿಗೆ ನೈವೇದ್ಯ ಇಟ್ಟು ಸಮರ್ಪಣೆ ಮಾಡಿ. ಇಲ್ಲಿ ಕಾಳಿ ಮಾತೆ 2ನೇ ಕಾರ್ಡಲ್ಲಿ ಏನು ಹೇಳ್ತಾ ಇದ್ದಾರೆ, ಇದು ಯಾರಿಗೆ ಈ ಮೆಸೇಜು? ವಿಷಯಗಳು ಮತ್ತು ವಿಷಯದಂಥ ಸಮಸ್ಯೆಗಳು, ವಿಷಯದಂಥ ಯೋಚನೆಗಳನ್ನ ಕುಸಿದು ಹೋಗುತ್ತೆ. ಸುಟ್ಟು ಹಾಕ್ತಿದ್ದೀನಿ ನಾನು. ವಿಷಯಗಳನ್ನೆಲ್ಲ, ನಿಮ್ಮ ಕೆಟ್ಟ ಉದ್ದೇಶಗಳನ್ನೆಲ್ಲ ಭೂಕಂಪ ಪ್ರಳಯ ಥರ ನಾನು ಅಷ್ಟೂ ನಾನು ಸುಟ್ಟು ಹಾಕ್ತೀನಿ. ನನ್ನ ಹತ್ರನೇ ಮಾಯಾಜಾಲನ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ನಾನು ಕೆಳಗಡೆ ಬೀಳಿಸಿದ್ರೆ ನೀನು ಎದ್ದೋಳಕ್ಕೆ ಒಂದು ಕ್ಷಣ ಕೂಡ ಸಾಕಾಗಲ್ಲ. ಇಡೀ ವರ್ಷ ನಿನ್ನ ಜೀವ ಇರೋವರೆಗೂ ಎದ್ದೋಳೋದಕ್ಕೂ ಸಾಕಾಗಲ್ಲ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ನಿನ್ನ ವಿಷಯದ ಮನಸ್ಸು, ವಿಷಯದ ಯೋಚನೆಗಳು, ನೀನು ಬೇರೆಯವರಿಗೆ ಕೊಡುವಂಥ ಚಿತ್ರ ಹಿಂಸೆ ನರಕನ ನಾನು ಪ್ರತಿಯೊಂದು ಗಮನಿಸ್ತಾ ಇದ್ದೀನಿ. ರುಂಡ ಚೆಂಡಾಡ್ಬಿಡ್ತೀನಿ. ಇಲ್ಲಿ ಎಂತೆಂಥವ್ರನ್ನ ಚೆಂಡಾಡಿದ್ದೀನಿ ರುಂಡಗಳನ್ನ. ನೀವು ಯಾವ ಮಹಾ ಅಂತ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ದಯವಿಟ್ಟು ಆದಿಶಕ್ತಿ ಕೋಪಕ್ಕೆ ಗುರಿಯಾಗಬೇಡಿ. ಅದೊಂದೇ ನಾನು ಹೇಳೋದು. ಅದಕ್ಕೆ ಮೇಲೆ ನಿಮಗೆ ಬಿಟ್ಟಿದ್ದು, ಆದಿಶಕ್ತಿಗೆ ಬಿಟ್ಟಿದ್ದು, ನಿಮ್ಮಿಬ್ಬರಿಗೆ ಬಿಟ್ಟಿದ್ದು. ನಿಮ್ಮನ್ನು ಅಮ್ಮ ಏನಾದರೂ ಕುಸ್ದಾಕಿ ಬೀಳಿಸಿದ್ರೆ ನೀವು ನಿಂತು ಓಡಾಡ್ತಿದ್ದೀರಾ, ನೀವೇನು ಕೆಟ್ಟದ್ದು ಮಾಡ್ತಿದ್ದೀರೋ ಅದು ನನಗೆ ಬೇಡದೇ ಇರೋದು. ಇಲ್ಲೇನು ಮೆಸೇಜ್ ಬಂದಿದೆ ಅದನ್ನು ತಿಳಿಸ್ತಿದ್ದೀನಿ. ನೀವು ದೇವ್ರ ಕಣ್ಣಿಗೆ ಮಣ್ಣೆರಚಿ ನೀವೆಷ್ಟು ಕುತಂತ್ರಗಳು ಮಾಡ್ತಿದ್ದೀರೋ ಅದನ್ನೆಲ್ಲ ಅಮ್ಮ ನೋಡಿಕೊಂಡೇ ಹೇಳ್ತಾ ಇರೋದು. ನಾನು ಬೀಳ್ಸಿದ್ರೆ ಒಂದು ಕ್ಷಣ ಅಲ್ಲ, ಒಂದು ವರ್ಷ ಅಲ್ಲ, ಒಂದು ವಾರ ಅಲ್ಲ, ನಿನ್ನ ಜೀವ ಇರೋ ತನಕ ಎದ್ದೋಳಕ್ಕಾಗದೇ ಇರೋಂಗೆ ಮಾಡ್ತೀನಿ ನಾನು. ಯಾರಿಗೆ ನೀನು ಕೆಟ್ಟದ್ದು ಬಯಸ್ತಾ ಇದೆಯಾ? ನನ್ನನ್ನೇ ಮೋಡಿ ಮಾಡಿ ನನಗೆ ಕಣ್ಣೆರ್ಸಿ ಮಣ್ಣು ಹಾಕಿ ನೀನು ನನ್ನನ್ನೇ ಯಾಮಾರಿಸ್ತಿದ್ಯಾ ನೀನು
ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಅಮ್ಮನಿಗೆ ಶರಣು ಹೋಗಿ, ಅಮ್ಮ ನನಗೆ ಶರಣು ಆದಮೇಲೆ ನಾನು ಮತ್ತೊಮ್ಮೆ ತಪ್ಪು ಮಾಡಬಾರ್ದು. ಹಾಗಿದ್ರೆ ಮಾತ್ರ ನಾನು ಕ್ಷಮಿಸ್ತೀನಿ, ಇಲ್ಲಾಂದರೆ ಕ್ಷಮಿಸಲ್ಲ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಅಮ್ಮನ್ನ ಶಾಂತಿಪಡಿಸೋದಕ್ಕೆ ಸಣ್ಣ ಒಂದು ಮಂತ್ರ, ಬೀಜ ಮಂತ್ರ ಇದೆ. ಓಂ ಕ್ಲೀಂ ಕಾಳಿಕಾಯೈ ನಮಃ ಅಂತ 108 ಬಾರಿ ಜಪಿಸಿ ಅಮ್ಮನಿಗೆ ಕೋಪಕ್ಕೆ ಕಾರಣ ಆಗಬೇಡಿ. ಅದಕ್ಕೆ ಮೇಲೆ ನಿಮಗೆ ಬಿಟ್ಟಿದ್ದು. 3ನೇ ಕಾರ್ಡ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಇಲ್ಲಿ ಪಾರ್ವತಿ ಗಣೇಶ ಸಿಂಹದ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾರೆ. ಮಾತೆ, ಭಿಕ್ಷೆ ಬೇಡ ನನಗೆ, ನಂಬಿಕೆಯಿಂದ ಕೇಳಿದರೆ ನಾನು ಖಂಡಿತವಾಗ್ಲೂ ನಾನು ಕೊಡ್ತೀನಿ. ಅದನ್ನು ಭಿಕ್ಷೆ ರೀತಿ ಕೇಳಿದ್ರೆ ನಾನು ಭಿಕ್ಷೆ ರೀತಿ ಕೊಡೋದಾ ಬೇಡ ಅಂತ ನಾನು ಕೂಡ ಯೋಚನೆ ಮಾಡ್ತೀನಿ. ಜಗತ್ತಿಗೆ ನಾನು ಆಶ್ರಯ, ಆಹಾರ, ಉಡುಗೆ ತೊಡುಗೆಗಳು ಎಲ್ಲವೂ ನಾನು ಕೊಟ್ಟಿರೋಳು. ಜ್ಞಾನಶಕ್ತಿ, ಬುದ್ಧಿಶಕ್ತಿ, ಆಯುಷು ಪ್ರತಿಯೊಂದು ನನ್ನ ಕಡೆಯಿಂದ ಸೃಷ್ಟಿಯಾಗಿರೋದು. ನೀವು ಭಿಕ್ಷೆ ಥರ ಬೇಡಿದ್ರೆ ನಾನು ಏನು ಕೊಡೋದಾ ಬೇಡವಾ, ಅಥವಾ ಕೊಟ್ಟು ಮತ್ತೊಮ್ಮೆ ನೀವು ಭಿಕ್ಷುಕರ ಥರ ಕೇಳೋದು ನನಗೆ ಸರಿ ಕಾಣಲ್ಲ. ಒಂದು ಬಾರಿನೇ ಭಿಕ್ಷೆ ಥರ ಕೇಳೋದು ಸರಿ ಕಾಣಲ್ಲ. ಮತ್ತೊಮ್ಮೆ ಕೇಳಿದ್ರೆ ನನಗೆ ಇನ್ನಿಂದು ಇಷ್ಟ ಆಗಲ್ಲ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಕೇಳುವ ರೀತಿನ ಪ್ರೀತಿಯಿಂದ, ತಾಳ್ಮೆಯಿಂದ ಅಮ್ಮನ ಹತ್ರ ಕೇಳಿ. ಆ ಒಂದು ನಿಮ್ಮ ಪ್ರಾರ್ಥನೆ, ನಿಮ್ಮ ಕೋರಿಕೆ ಅಮ್ಮ ನಡೆಸ್ಕೊಡ್ತಾರೆ. ನಿಮ್ಮ ಮಕ್ಕಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ಆಮೇಲೆ ನಿಮ್ಮ ಪುಟ್ಟ ಕಂದ ಮಕ್ಕಳನ್ನ, ಅಂದರೆ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ, 6 ತಿಂಗಳು, ವರ್ಷ ಆ ರೀತಿ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಪುಟ್ಟ ಮಕ್ಕಳು, ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಕೆಲಸದ ಕಡೆ ಗಮನ ಕೊಟ್ಕೊಂಡು ಮಗುನ ಆಡ್ಕೊಂಡಿದ್ಯಲ್ಲ ಅಂತ ಒಳಗಡೆ ಮೈ ಮರೆತು ಇರೋಕ್ಕೆ ಹೋಗ್ಬಿಡ್ರಿ ದಯವಿಟ್ಟು. ಇಲ್ಲಿ ಹೇಳ್ತಾ ಇರೋದನ್ನು ಹೇಳ್ತಾ ಇದ್ದೀವಿ. ಏನು ಮೆಸೇಜ್ ಇಲ್ಲಿ ಬಂದಿದೆ ಅದನ್ನು ತಿಳಿಸ್ತಾ ಇದ್ದೀವಿ. ಮಕ್ಕಳನ್ನ ಕದಿಬೋದು ಸ್ವಲ್ಪ ಜನ. ಅದನ್ನು ತಪ್ಪಿಸೋದಕ್ಕೆ ಪೋಷಕರು ಸಣ್ಣ ಮಕ್ಕಳ ಕಡೆ ಗಮನ ಕೊಡಬೇಕು ಅಂತ ಅಮ್ಮ ಹೇಳ್ತಾ ಇದ್ದಾರೆ. 4ನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಇಲ್ಲಿ ಮಾತೆ ನಂದೀಶನ ಮೇಲೆ ಕುತ್ಕೊಂಡು ಅಮ್ಮ ಬಿಳಿ ವಸ್ತ್ರದಿಂದ ಕೂತಿದ್ದಾರೆ. ನನ್ನನ್ನು ಯಾರೀಗ ಪೂಜೆ ಮಾಡ್ತಿದ್ದಾರೆ, ನನ್ನನ್ನು ಗೌರಿಯಾಗಿ ನೋಡ್ತಾ ಇದ್ದಾರೆ, ಅವ್ರಿಗೆ ನನ್ನ ಆಶೀರ್ವಾದ ಸದಾ ಇದೆ. ಅದರ ಬಗ್ಗೆ ಚಿಂತೆ ಬೇಡ, ಅನುಮಾನ ಬೇಡ. ನನ್ನನ್ನು ಅಮ್ಮ ನೋಡ್ತಾ ಇದ್ದಾರಾ, ನನಗೆ ವರ ಕೊಡ್ತಾ ಇದ್ದಾರಾ, ನನ್ನ ಪೂಜೆ ಅಮ್ಮನಿಗೆ ಇಷ್ಟ ಆಯಿತೋ ಇಲ್ವೋ, ಪಾರ್ವತಿ ಗೌರಿ ಮಾತೆ ಅಂತ ಯಾರು ಯೋಚನೆ ಮಾಡ್ತಿದ್ದೀರಾ ಅವ್ರಿಗೆ ಅಮ್ಮ ಹೇಳ್ತಾ ಇರೋದು, ಮಹಾಗೌರಿ ನೀನು ಮನಸ್ಸಲ್ಲಿ ಅಂದ್ಕೊಂಡಿರೋದು ಎಲ್ಲವೂ ನನಗೆ ಗೊತ್ತು. ನಾನು ನಿನ್ನ ಪೂಜೆ, ನಿನ್ನ ಧ್ಯಾನ ಮತ್ತು ನಿನ್ನ ಕೋರಿಕೆಗಳು ನನ್ನ ಮುಂದೆ ನೀನು ಇಟ್ಟಿದ್ಯಾ, ಅದನ್ನು ನಡೆಸ್ಕೊಡ್ತೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ಸೌಮ್ಯತೆಯಿಂದ, ತಾಳ್ಮೆಯಿಂದ ನೀನು ಇಷ್ಟು ಚೆನ್ನಾಗಿ ನಿನ್ನ ಶಕ್ತಿ ಅನುಕೂಲವಾಗಿ ಪೂಜೆ ಮಾಡಿದ್ಯಾ. ನಾನು ತೃಪ್ತಳಾಗಿಲ್ಲ ಅಂದ್ಕೋಬೇಡ, ತೃಪ್ತಳಾಗಿದ್ದೀನಿ. ಆಡಂಬರ ಮಾಡಿದ್ರೆ ಇನ್ನೂ ತೃಪ್ತಳಾಗ್ತೀನಿ. ಆದರೆ ನಿನ್ನ ಶಕ್ತಿಗೆ ತಕ್ಕಂತೆ ನೀನು ಮಾಡಿದ್ಯಾ, ಅದು ಕೂಡ ನಾನು ಸ್ವೀಕರಿಸ್ತೀನಿ. ವಜ್ರ ವೈಡೂರ್ಯಗಳಲ್ಲಿ ನನ್ನನ್ನು ಆರಾಧನೆಗಳು ಮಾಡಿದ್ರೆ, ಅಲಂಕಾರ ಮಾಡಿದ್ರೇ ನಾನು ಅಲ್ಲಿಗೆ ಬರ್ತೀನಿ. ಇಲ್ಲ ಅಂದರೆ ಸಣ್ಣದಾಗಿ ಪೂಜೆ ಮಾಡಿ ದೀಪ ಹಚ್ಬಿಟ್ಟು ಕೈ ಮುಗಿದ್ರೆ ಬರಲ್ಲ ಅಂತ ಮಾತ್ರ ಯೋಚನೆ ಮಾಡೋದು, ಅದು ನಿನ್ನ ತಪ್ಪು. ನಾನು ಎಂಥ ಕಡೆನೂ ನಾನು ಇರಬಲ್ಲೆ, ವಾಸಿಸಬಲ್ಲೆ ಅಂತ ಅಮ್ಮ ಹೇಳ್ತಾ ಇದ್ದಾರೆ ಗೌರಿ ಮಾತೆ.
ಮಹಾಗೌರಿನ ಸ್ವಾಗತ ಮಾಡಿಕೊಳ್ಳಿ ನಿಮ್ಮ ಮನೆಗಳಿಗೆ. ಅಮ್ಮನಿಗೆ ಬಿಳಿ ವಸ್ತ್ರದಲ್ಲಿ ಗೋಲ್ಡನ್ ಕಲರು ಚಿನ್ನದ ಬಣ್ಣದ ಒಂದು ಸೀರೆ ಇರುತ್ತಲ್ಲ, ಅದನ್ನು ಅಮ್ಮನಿಗೆ ಸಮರ್ಪಣೆ ಮಾಡಿ ಅವರಿಗೆ ಉಡಿ ತುಂಬಿ. ಮತ್ತು ಅಮ್ಮನಿಗೆ ನೈವೇದ್ಯ ಬೇಕಿರೋದು ಬಿಳಿ ಬಣ್ಣದ ನೈವೇದ್ಯಗಳು, ಹಾಲಿರ್ಬೋದು, ಸಕ್ಕರೆ ಪೊಂಗಲ್ ಇರ್ಬೋದು, ಮತ್ತು ಮೊಸರನ್ನ, ಮಜ್ಜಿಗೆ, ಇವೆಲ್ಲ ಸ್ವಲ್ಪ ಬಿಳಿ ಪದಾರ್ಥಗಳಿಗೆ ಸಂಬಂಧಪಟ್ಟಿದ್ದು. ಅಮ್ಮನಿಗೆ ತೆಂಗಿನಕಾಯಿ ನೈವೇದ್ಯ ಮಾಡಿ, ಅದರಿಂದ ಅಮ್ಮ ತೃಪ್ತಳಾಗ್ತಾಳೆ. ಮತ್ತು ಹಸು ನಿಮ್ಮ ಮನೆ ಮುಂದೆ ಬಂದರೆ ಅದಕ್ಕೆ ಇವತ್ತು ಯಾರೋ ನಮ್ಮ ಮನೆ ಮುಂದೆ ಒಬ್ಬರು ಪೂಜೆ ಮಾಡಿದ್ರು, ತಾಯಿ ಮಗ ಇಬ್ಬರೂ. ಅವರು ಡಾಕ್ಟ್ರ್ ಓದಿದ್ದಾರೆ ಮತ್ತು ಇನ್ನೊಬ್ಬರು ಇಂಜಿನಿಯರ್ ಓದಿದ್ದಾರೆ ಅಂತ. ಎಷ್ಟು ಚೆನ್ನಾಗಿ ಆ ಮನೆ ಹತ್ರ ಬಂದಿದ್ದ ಹಸುಗೆ ಅದಕ್ಕೆ ಆಹಾರ ಕೊಟ್ಟು ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಆ ಹಸುನ ಕರ್ಕೊಂಬಂದಿದ್ದಾರಲ್ಲ, ಅವ್ರಿಗೂ ಕೂಡ ಹಣ್ಣು ಕೊಟ್ಟು ಹಣ ಕಾಸು ಕೊಟ್ಟು ಅಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು ಇವತ್ತು. ನಿಜವಾಗ್ಲೂ ಮನೆ ಹತ್ರ ಬಂದೆ ಪ್ರತಿಯೊಬ್ಬರು ಅಸಹಿಸ್ಕೋಬೇಡಿ. ನಾವಿರೋ ಕಡೆ ಇವಾಗ ಹಸು ಬರ್ತಾ ಇದೆ, ಹಸು ಇರೋ ಕಡೆ ಹುಡ್ಕೊಂಡು ಹೋಗ್ತಾ ಇದ್ವಿ. ಕೆಲವು ಕಡೆ ಹಸುಗೆ ಪೂಜೆ ಮಾಡಬೇಕು, ಏನಾದರೂ ನಾವು ಕೊಡಬೇಕು ಅಂದರೆ ಕೆಲವು ಕಡೆ ಸಿಗೋದೇ ಇಲ್ಲ. ಈಗೆಲ್ಲ ಆ ಕಡೆನೂ ದೇವಸ್ಥಾನಗಳ ಹತ್ರ ಮನೆಗಳ ಹತ್ರ ಹಸುನ ಕರ್ಕೊಂಡು ಬರ್ತಾರೆ. ನಿಮ್ಮ ಶಕ್ತಿ ಒಂದು 10 ರೂಪಾಯಿ ಕರ್ಕೊಂಬರೋರ್ಗು 10 ರೂಪಾಯಿ ಕೊಟ್ಟು ಆ ಹಸುಗೂ ಅಕ್ಕಿ ಬೆಲ್ಲ ಮತ್ತು ಹಣ್ಣುಗಳು, ನಿಮ್ಮ ಮನೇಲಿ ಏನಾದರೂ ಸದ್ಯಕ್ಕೆ ನೀವು ಆ ಸಮಯಕ್ಕೆ ನಿಮ್ಮ ಮನೇಲಿ ಚೆನ್ನಾಗಿರೋವಂಥ ಆಹಾರ ಇದ್ದರೆ, ಹಸು ತಾನೇ ಅಂತ ಕೇರ್ಲೆಸ್ ಮಾಡಬೇಡಿ ದಯವಿಟ್ಟು. ಹಸು ಅಂದರೆ ಆ ಹಸುವಲ್ಲೂ ಮುಕ್ಕೋಟಿ ದೇವಾಂದೇವತೆಗಳು ಕೂಡ ಇರ್ತಾರೆ. ನೀವು ಅವ್ರಿಗೆಲ್ಲ ಪೂಜೆ ಮಾಡಿ ಆಹಾರ ಕೊಡೋದ್ರಿಂದ ಮುಕ್ಕೋಟಿ ದೇವಾಂದೇವತೆಗಳಿಗೆ ಆಹಾರ ನೀವು ಕೊಟ್ಟಂಗೆ, ಮುಕ್ಕೋಟಿ ದೇವಾಂದೇವತೆಗಳು ನಿಮಗೆ ಕೊಟ್ಟಿರ್ತಾರೆ. ಅದನ್ನು ನೀವು ಮನೆ ಮುಂದೆ ಹಸು ಬಂದಾಗ ನೀವು ಅವ್ರಿಗೆ ಕೊಡೋದ್ರಿಂದ ನೀವು ತಿನ್ನಿಸ್ದಂಗೆ ಆಗುತ್ತೆ. ಹಸುಗೆ ತಿನ್ನಿಸಿದ್ರೆ ಮುಕ್ಕೋಟಿ ದೇವ್ರಿಗೆ ತಿನ್ನಿಸ್ದಂಗೆ ಆಗುತ್ತೆ. ಆ ಅದೃಷ್ಟ ಪಡ್ಕೊಳ್ಳಿ ಅಂತ ಅಂತೀನಿ ನಾನು. ಅದು ಒಳ್ಳೆಯದೇ, ಜೀವನಕ್ಕೆ ತುಂಬ ಒಳ್ಳೆಯದು. ಏನೇನು ರೀತಿ ನಮಗೆ ದಾರಿ ತೋರಿಸ್ತಾರೆ ದೇವರು, ಅದನ್ನು ಸ್ವೀಕರಿಸೋದು ತುಂಬ ಒಳ್ಳೆಯದು ಅಂದ್ಕೊಳ್ತೀನಿ. ದಯವಿಟ್ಟು ಅದನ್ನು ಮಾಡಿ. ಯಾರು 5ನೇದು ಆಯ್ಕೆ ಮಾಡ್ಕೊಂಡಿದ್ದೀರಾ? ದೊಡ್ಡಮ್ಮ ಚಿಕ್ಕಮ್ಮ ಇಬ್ಬರು ಬಂದಿದ್ದಾರೆ. ಇಲ್ಲಿ ಮಾತೆ ದೊಡ್ಡಮ್ಮ ಚಿಕ್ಕಮ್ಮ ಇಬ್ಬರು ಬಂದಿದ್ದಾರೆ. ಹೇಳ್ತಾ ಇರೋದೇನೆಂದರೆ, ನಾನು ಎಲ್ಲವನ್ನೂ ನೋಡ್ತಾ ಇದ್ದೀನಿ, ನೀನು ತುಂಬ ಕಷ್ಟನೂ ಪಡ್ತಾ ಇದೆಯಾ, ನೀನು ಸ್ವಲ್ಪ ವಿಶ್ರಾಂತಿ ತಗೋ, ಆರೋಗ್ಯದ ಕಡೆ ಗಮನ ಕೊಡು, ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಆಹಾರನ ತಗೋ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿನಗೆ ಯಾರ್ಯಾರು ಏನೇನು ತೊಂದರೆಗಳು ಕೊಟ್ಟರು ಅವ್ರನ್ನ ನಾನು ನೋಡ್ಕೊಳ್ತೀನಿ. ಯಾವ ಸಮಯಕ್ಕೆ ಅವ್ರಿಗೆ ಯಾವ ರೀತಿ ನಾನು ಬುದ್ಧಿ ಕಲಿಸ್ಬೇಕೋ ಕಲಿಸೋದಕ್ಕೆ ನನಗೆ ಗೊತ್ತು. ನಾವಿಬ್ಬರು ನೋಡ್ಕೊಳ್ತೀವಿ. ನಿನ್ನ ಕೆಲಸ ಏನಿದೆಯೋ ಅದನ್ನು ನೀನು ಮಾಡು. ನಿನ್ನ ಕೆಲಸದ ಮಧ್ಯದಲ್ಲಿ ಆರೋಗ್ಯದ ಕಡೆ ಗಮನ ಕೊಟ್ಕೊಂಡು ಟೈಮ್ ಸರಿಗೆ ಆಹಾರ ತಗೋ. ನಿನ್ನ ಪೂಜೆ ಫಲ ಸಿಕ್ಕೇ ಸಿಗುತ್ತೆ. ನಿನ್ನ ಧ್ಯಾನ ಸ್ಮರಣೆ ಫಲ ಸಿಕ್ಕೇ ಸಿಗುತ್ತೆ. ದೇವರ ಶಕ್ತಿ ರಕ್ಷಣೆ ಖಂಡಿತವಾಗಿಯೂ ಸಿಗುತ್ತೆ. ಚಿಂತೆ ಬೇಡ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಇಲ್ಲಿ ಚಾಮುಂಡೇಶ್ವರಿ ಹೇಳ್ತಾ ಇರೋದು.
6ನೇದರಲ್ಲಿ 2 ಕಾರ್ಡ್ ಬಂದಿದೆ. ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮ್ಮ ಬಗಲಾಮುಖಿ ಬಂದಿದ್ದಾರೆ. ನಿಮ್ಮ ಆಸೆ ಆಕಾಂಕ್ಷೆಗಳು ತಕ್ಕ ಮಟ್ಟಿಗೆ ಇರಲಿ. ಅತಿ ಆಸೆ ಗತಿ ಕೇಡಂತ ಮಾಡ್ಕೊಳ್ತಿದ್ಯಾ ಅಂತ ಇಲ್ಲಿ ಯಾರಿಗೋ ಬುದ್ಧಿವಾದ ಹೇಳ್ದಂಗಿದೆ. ಇದು ಯಾರಿಗೆ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ, ಆದರೆ ಇಲ್ಲಿ ಏನು ಬಂದಿದೆ ಅದನ್ನು ಹೇಳ್ತಾ ಇದ್ದೀನಿ. ಅಹಂಕಾರ ಬೇಡ. ನನ್ನ ಮುಂದೆ ಅಹಂಕಾರ ತೋರಿಸಿದ್ರೆ ಪ್ರಯೋಜನವಿಲ್ಲ, ಸೋಲೋದು ನೀನೇ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಮ್ಮನಿಗೆ ಶಾಂತಿಯಿಂದ ನೀನು ಪ್ರೀತಿಯಿಂದ ನನ್ನನ್ನು ಸ್ವೀಕರಿಸಿದ್ರೆ ಅಮ್ಮ ಬಾ ಅಂತ ನಾನು ಖಂಡಿತವಾಗ್ಲೂ ಬರ್ತೀನಿ. ಇಲ್ಲ ನೀನು ನನ್ನಮ್ಮನೇ ಆದರೆ ನಾನು ನಿನ್ನ ಮಗು ಆದ್ರೂ ನನ್ನ ಮಾತೇ ನಡಿಬೇಕಂತೀನಿ ನನ್ನ ಮುಂದೆ ನೀನು ಸವಾಲು ಹಾಕಿದ್ರೆ ಸೋಲೋದು ನೀನೇನೆ. ಜಗತ್ತಿಗೆ ನನ್ನ ತಾಯಿ, ಇಡೀ ಬ್ರಹ್ಮಾಂಡನೇ ನಂದು. ನನಗೆ ಸವಾಲು ಹಾಕ್ತೀಯ ನೀನು, ನನಗೆ ನೀನು ಕ್ವಶನ್ ಹಾಕ್ತೀಯ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಆಸೆಗಳು ಒಂದು ಲಿಮಿಟಲ್ಲಿರಲಿ. ಅತಿ ಆಸೆ ಬೇಡ, ಅತಿಯಾಗಿ ಆಹಾರ ಕೂಡ ಬೇಡ ಅಂತ ಹೇಳ್ತಾ ಇದ್ದಾರೆ. ಸಾಧ್ಯವಾದಷ್ಟು ನೀವು ಪೂಜೆ ಮಾಡಬೇಕಾದ್ರೆ, ವ್ರತಗಳು ಮಾಡಬೇಕಾದ್ರೆ ಮಡಿ ಮೈಲ್ಗೆಯಿಂದ ಇರಿ. ಆಸೆಗಳನ್ನ ದುರಾಸೆಗಳ ಥರ ಮಾಡ್ಕೋಬೇಡಿ. ಆ ಕನಸುಗಳು ನೆರವೇರಬೇಕಂದ್ರೆ ನೀವು ಆಹಾರ ಪದ್ಧತಿಗಳನ್ನ ಸರಿಪಡಿಸ್ಕೋಬೇಕು ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಬಗಲಾಮುಖಿ ರಾಕ್ಷಸರನ್ನ ನಾನು ನೋಡ್ಕೋತೀನಿ, ನಿನಗೆ ಅದ್ರ ಬಗ್ಗೆ ಚಿಂತೆ ಬೇಡ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಗುರುವಾರದಂದು ಅಮ್ಮನಿಗೆ 108 ಬಾರಿ ಕ್ಲೀಂ ಓಂ ಕ್ಲೀಂ ಅಂದ್ಬಿಟ್ಟು ಓಂ ಕ್ಲೀಂ ಅಂತ ಜಪಿಸಿ 108 ಬಾರಿ. ಅದರಿಂದ ಅಮ್ಮನಿಗೆ ಒಂದು ಗುರುವಾರದಂದು ಬೆಳಗಿನ ಜಾವ ಅಥವಾ ಸಂಜೆ ಗೋಧೂಳಿ ಲಗ್ನ ಅಂತಾರಲ್ಲ ಆ ಸಮಯದಲ್ಲಿ ಪೂಜೆ ಮಾಡೋ ಸಮಯಗಳಲ್ಲಿ ಜಪ ಮಾಡೋದ್ರಿಂದ ಓಂ ಕ್ಲೀಂ ಅಂತ ಜಪಿಸಿ 108 ಬಾರಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. 2ನೇ ಕಾರ್ಡಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡೋಣ. ಕಾಳಿ ದುರ್ಗಾ ಮಾತೆ ಹೇಳ್ತಾ ಇರೋದು, ನೀವು ನನ್ನ ಒಂದು ಆಶೀರ್ವಾದದಲ್ಲಿ ರಕ್ಷಣೆಯಲ್ಲಿ ಇದ್ದೀರಾ. ನಿನಗೆ ತೊಂದರೆ ಕೊಡೋರನ್ನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನಾನು ಎಲ್ಲೇ ಇದ್ದರೂ ಎಲ್ಲ ಕಡೆನೂ ಗಮನಿಸ್ತಾ ಇದ್ದೀನಿ. ನೀನು ನನ್ನ ರಕ್ಷಣೆಯಲ್ಲಿ ಇದೆಯಾ, ನೀನು ಚಿಂತೆ ಏಕೆ ಮಗು ಅಂತ ಹೇಳ್ತಾ ಇದ್ದಾರೆ. ನಾನು ಯಾರನ್ನ ಎಲ್ಲಿ ಕೈ ಹಿಡಿಬೇಕು, ಎಲ್ಲಿ ಕೈ ಬಿಡಬೇಕು, ಯಾರಿಗೆ ರಕ್ಷಣೆ ಕೊಡಬೇಕು, ಯಾರಿಗೆ ರಕ್ಷಣೆ ಕೊಡಬಾರ್ದು ಅದೆಲ್ಲವೂ ನನ್ನ ಇಚ್ಛೆ. ನಾನು ತೀರ್ಮಾನ ತಗೊಳ್ಳೋದು, ಅದನ್ನು ಉಳಿಸ್ಕೊಳ್ಳೋದು. ರಕ್ಷಣೆ ನನ್ನ ಆಶೀರ್ವಾದ ಬೇಕು ಅಂದರೆ ಅದನ್ನು ಉಪಯೋಗಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಆದಷ್ಟು ಈ ಅದೃಷ್ಟನ ಪಡ್ಕೊಳ್ಳಿ. ಕೆಂಪು ದಾಸವಾಳ ಹೂನ ಅಮ್ಮನಿಗೆ ಸಮರ್ಪಣೆ ಮಾಡಿ ಮತ್ತು ಅಮ್ಮನಿಗೆ ಅದರಿಂದ ಅರ್ಚನೆ ಮಾಡಿ. ಕೆಂಪು ದಾಸವಾಳ ಹೂವಿಂದ ಅರ್ಚನೆ ಮಾಡಿ. ಹೆಚ್ಚಾಗಿ ನಿಮಗೇನಾದರೂ ನಿಮ್ಮ ಅದೃಷ್ಟಕ್ಕೆ ನೀವಿರೋ ಕಡೆ 108 ಕೆಂಪು ದಾಸವಾಳ ಹೂವು ಸಿಕ್ಕಿದ್ರೆ 108 ಬಾರಿ ನಾಮಗಳನ್ನ ಹೇಳಿಕೊಂಡು ಅರ್ಚನೆ ಮಾಡಿ. ಇಲ್ಲ ನಿಮ್ಮ ಅನುಕೂಲಕ್ಕೆ ನಾನು ಕಟ್ಟಿ ಹಾರ ಥರ ಅಮ್ಮನಿಗೆ ಸಮರ್ಪಣೆ ಮಾಡ್ತೀನಿ ಅಂದ್ರೂ ಓಕೆನೆ. ಏಂಜಲ್ಸ್ ಕಾರ್ಡಲ್ಲಿ ಏನು ಹೇಳ್ತಾರೆ ನೋಡೋಣ. ಇಲ್ಲಿ ಏಂಜಲ್ಸ್ ಹೇಳ್ತಾ ಇರೋದು ಹೊಸ ದಿಕ್ಕು, ಹೊಸ ಮಾರ್ಗ, ದಾರಿ ಸಿಗ್ತಾ ಇದೆ, ಅದನ್ನು ಆಯ್ಕೆ ಮಾಡ್ಕೊಳ್ಳಿ.
ನಿಮಗೆ ಈಗ ಸರಿಯಾದ ಸಮಯ ಬಂದಿದೆ. ಕೆಲವು ತಿಂಗಳಲ್ಲಾಗ್ಬೋದು, ಕೆಲವು ಗಂಟೆಗಳಲ್ಲಾಗ್ಬೋದು, ಕೆಲವು ವಾರಗಳಲ್ಲಾಗ್ಬೋದು. ನಿಮ್ಮ ಜೀವನಕ್ಕೆ ಬೇಕಿರುವಂಥ ಶುಭ ದಿನಗಳು, ಹೊಸ ದಿನಗಳು ಪ್ರಾರಂಭ ಬರೋದರಲ್ಲಿ ಕಾಯ್ತಿದೆ. ಅದನ್ನು ಸ್ವೀಕರಿಸು ಅಂತ ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಡಿವೈನ್ ಟೈಮ್ ಅಂತಾರಲ್ಲ, ಅದು ಅದೃಷ್ಟಶಾಲಿಗಳು ಸ್ವೀಕರಿಸಿ. ನೋಡೋಣ, ಎಸ್ ಆರ್ ನೋ ಅಂತ ಕೇಳಿಬಿಡೋಣ. ಈ ಶುಕ್ರವಾರದ ಮಾತೆ ದುರ್ಗೆ ಏನು ಹೇಳ್ತಾರೆ, ಏನು ಪ್ರಶ್ನೆಗೆ ಎಸ್ ಅಂತ ಹೇಳ್ಬೋದು. ಏನು ಪ್ರಶ್ನೆ, ನಿಮ್ಮ ಮನಸ್ಸಲ್ಲಿ ಏನು ಪ್ರಶ್ನೆ ಇಟ್ಕೊಳ್ತೀರಾ, ಆ ಪ್ರಶ್ನೆಗೆ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆಗಳು ಯಾವುದು ಒಳ್ಳೆ ರೀತಿಯಾಗಿ ಪ್ರಶ್ನೆ ಇಟ್ಕೊಳ್ತೀರಾ, ಅದಕ್ಕೆ ಅಮ್ಮ ಉತ್ತರ ಕೊಡಲಿ. ಎಸ್ ಆರ್ ನೋ. ಕಾಳಿಕಾ ದುರ್ಗಾ ಪರಮೇಶ್ವರಿ ಮಾತಾ, ನಿಮ್ಮ ಮನಸ್ಸಲ್ಲಿ ಏನು ಪ್ರಶ್ನೆ ಇಟ್ಕೊಳ್ತೀರಾ ಅದಕ್ಕೆ ಅಮ್ಮ ಉತ್ತರ ಏನು ಕೊಡ್ತಾರೆ ಕೇಳೋಣ. ಎಸ್ ಆರ್ ನೋ. ಇಲ್ಲಿ ಎಸ್ ಅಂತ ಬಂದಿದೆ, ಸ್ಪೀಡಾಗಿ ಆಡ್ತಿದೆ. ನಿಮ್ಮ ಒಳ್ಳೆಯ ಉದ್ದೇಶಗಳು, ಒಳ್ಳೆಯ ಕೆಲಸಗಳು, ಒಳ್ಳೆಯ ತೀರ್ಮಾನಗಳು ಎಲ್ಲವೂ ಶುಭ ಹಾರೈಸ್ತಾ ಇದ್ದೀನಿ. ಅವ್ರಿಗೆ ಒಳ್ಳೆ ಮಾರ್ಗ ಬರ್ತಾಯಿದೆ, ಒಳ್ಳೆ ದಾರಿ ಕೊಡ್ತಾಯಿದ್ದೀನಿ, ಒಳ್ಳೆ ದಿನಗಳು ಕೊಡ್ತಾಯಿದ್ದೀನಿ, ಒಳ್ಳೆಯ ಸಮಯ ಕೊಡ್ತಾಯಿದ್ದೀನಿ, ಅವ್ರಿಗೆ ಇಷ್ಟಾರ್ಥ ನೆರವೇರಿಸ್ತಿದ್ದೀನಿ ಅಂತ ಕಾಳಿಕಾ ದುರ್ಗಾ ಪರಮೇಶ್ವರಿ ಅಮ್ಮ ಹೇಳ್ತಾ ಇದ್ದಾರೆ. ಆಗಲೇ ಏಂಜಲ್ಸ್ ಕಾರ್ಡಲ್ಲೂ ಅದೇ ಬಂದಿದ್ದು, ಈಗಲೂ ಅದನ್ನೇ ಹೇಳ್ತಾ ಇದ್ದಾರೆ. ಸೆಪ್ಟೆಂಬರ್ ಅಷ್ಟರಲ್ಲಿ ನಿಮಗೆಲ್ಲ ಒಳ್ಳೆಯದು ಆಗೋದಕ್ಕೆ ಇದೆ. ಇನ್ನು ಕೆಲವರಿಗೆ ಫೆಬ್ರವರಿ ಅಷ್ಟರಲ್ಲಿ ಆಗೋದ್ರಲ್ಲಿದೆ. ಇನ್ನು 6 ತಿಂಗಳು ಅಥವಾ 6 ವಾರಗಳು ಅಥವಾ 6 ದಿನಗಳು ಹೇಳೋಕ್ಕಾಗಲ್ಲ. ನಿಮ್ಮ ಅದೃಷ್ಟಕ್ಕೆ 6 ಗಂಟೆಗಳಲ್ಲೂ ಕೂಡ ಅಥವಾ 6 ನಿಮಿಷಗಳಲ್ಲೂ ಕೂಡ 6 ನಿಮಿಷದಲ್ಲೂ ನಿಮಗೆ ಒಳ್ಳೆಯ ಸುದ್ದಿ ಬರಬಹುದು. ಯಾರಿಗೆ ಬಂತು ಈ ಸಮಯದ ತಿಂಗಳುಗಳು, ವಾರಗಳು ಹೇಳಿರೋ ಪ್ರಕಾರ ಶುಭ ಸುದ್ದಿ ಬಂದಿರೋರು ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ. ತಿಂಗಳು ಅಥವಾ ವಾರಗಳಿಗೆ ಪ್ರತಿಯೊಂದು ತಿಳಿಸಿದ್ದೀನಿ. ಅದರ ಪ್ರಕಾರ ನಿಮ್ಮ ಶುಭ ಸುದ್ದಿ ಬಂದಿರೋರು ಕಮೆಂಟಲ್ಲಿ ದಯವಿಟ್ಟು ತಿಳಿಸ್ಬಿಟ್ಟು ಯಾವ ದಿನದಲ್ಲಿ ಬಂದಿದೆ ಅಂತ ಮತ್ತು ಓಂ ದುಮ್ ದುರ್ಗಾಯೇ ನಮಃ ಅಂತ ಕಮೆಂಟಲ್ಲಿ ಹಾಕಿ. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ದುರ್ಗಾ ಪರಮೇಶ್ವರಿ ಅಮ್ಮ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾತಾ, ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಕೊನೆ ತನಕ ನೋಡಿ ಎಸ್ ಅಂತಲೇ ಬರ್ತಾ ಇದೆ. ಕೊನೆ ತನಕ ಸ್ಲೋ ಆದ್ರೂ ನಿಧಾನಕ್ಕೆ ಎಸ್ ಅಂತಲೇ ಬರ್ತಾ ಇದೆ ನೋಡಿ. ನಿಮ್ಮ ಅದೃಷ್ಟ ಈ ವಾರದ ರೀಡಿಂಗಲ್ಲಿ ತುಂಬ ಚೆನ್ನಾಗಿದೆ. ದಯವಿಟ್ಟು ದೇವರಿಗೆ ಪಾತ್ರರಾಗಿ ಅಂತ ಹೇಳ್ತೀನಿ. ಈ ವಿಡಿಯೋ ನೋಡಿದವ್ರಿಗೆ
ಎಲ್ಲರಿಗೂ ಒಳ್ಳೆಯದಾಗಲಿ. ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾರಿಗೆ ಯಾವಾಗ ಈ ವಿಡಿಯೋ ನೋಡಿದಾಗ ಕನೆಕ್ಟ್ ಆಗುತ್ತೆ ಈ ಮೆಸೇಜು, ದಯವಿಟ್ಟು ಕಮೆಂಟಲ್ಲಿ ಈ ಒಂದು ನಮ್ಮ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳಿರೋ ಅಂಥ ವಿಚಾರಗಳಿಗೆ ಕಮೆಂಟಲ್ಲಿ ತಿಳಿಸಿ. ನಮಗೂ ಒಂದು ಖುಷಿ ಆಗುತ್ತೆ. ಈ ಶುಭ ಸುದ್ದಿ ಯಾರು ಖುಷಿ ಪಟ್ಟಿದ್ದೀರಾ, ಅದು ನಡೆದಿದೆ ಅನ್ನೋದನ್ನು ಯಾವ ಸ್ಥಳದಿಂದ ನೀವು ಕಮೆಂಟಲ್ಲಿ ತಿಳಿಸ್ತೀರಾ, ಅದು ಆ ಸ್ಥಳನ ಕಮೆಂಟಲ್ಲಿ ನಿಮ್ಮ ಊರು ವಿಳಾಸ ತಿಳಿಸಿ ದಯವಿಟ್ಟು. ಥ್ಯಾಂಕ್ ಯು. ಮತ್ತು ಎಲ್ಲರಿಗೂ ಶುಭ ಆಗಲಿ. ಧನ್ಯೋಸ್ಮಿ. ಥ್ಯಾಂಕ್ ಯು. ನಮಸ್ತೆ. ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಇವತ್ತಿನ ದಿನದ ಹುಟ್ಟುಹಬ್ಬ ಮತ್ತು ಮದುವೆ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ಳೋರಿಗೆ ದೇವತೆಗಳು 100 ಕಾಲ ಆಯುಷ್ಯ ಆರೋಗ್ಯ ಕೊಟ್ಟು ಇಷ್ಟಾರ್ಥ ಸಿದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ, ಇವತ್ತಿನ ಶುಕ್ರವಾರದ ರೀಡಿಂಗಲ್ಲಿ ಅಮ್ಮ ಆದಿಶಕ್ತಿ ಏನು ಹೇಳ್ತಾರೆ ನೋಡೋಣ, ಏನನ್ನು ತಿಳಿಸ್ತಾರೆ ಅಂತ ನೋಡೋಣ. ವಾರದ ರೀಡಿಂಗಲ್ಲಿ ಅಮ್ಮ ಶುಕ್ರವಾರದ ರೀಡಿಂಗಲ್ಲಿ ಏನು ಹೇಳ್ತಾರೆ. ಇಲ್ಲಿ 6 ಫೈಲ್ ಇಡ್ತೀನಿ. ಅದರಲ್ಲಿ ಯಾರು ಸೆಲೆಕ್ಟ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಫಸ್ಟ್ ಫೈಲ್ ಸೆಲೆಕ್ಟ್ ಮಾಡಿದವರು ಸೆಕೆಂಡ್ ಮಾಡಬಾರ್ದು ಅಂತೇನಿಲ್ಲ. ಎಲ್ಲ ಫೈಲ್ಸನ್ನು 6 ಫೈಲ್ ಇಡೋದನ್ನು ಎಲ್ಲವೂ ಸೆಲೆಕ್ಟ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಅದು ನಿಮಗೆ ಬಿಟ್ಟದ್ದು. ಮೆಸೇಜಸ್ ಏನು ಕೊಡ್ತಾರೆ ಅದನ್ನು ನೋಡೋಣ. ಬಾಟಮ್ ಆಫ್ ದಿ ಡೆಕ್ ಕಾರ್ಡ್ ಏನಿದೆ ಅಂದರೆ, ಬಾಟಮ್ ಆಫ್ ದ ಡೆಕ್ಕಲ್ಲಿ ಅಮ್ಮ ಲಾಸ್ಟ್ ಕಾರ್ಡಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಎಲ್ಲೆಲ್ಲೋ ಹುಡುಕಬೇಡ, ನಿನ್ನ ಮನಸ್ಸಲ್ಲಿ ನಿನ್ನ ದೇಹದಲ್ಲೇ ನಾನಿದ್ದೀನಿ. ಪರಿಶುದ್ಧತೆ ಇರೋವಂಥ ಮನಸ್ಸಲ್ಲಿ, ಕಲ್ಮಶ ಇಲ್ಲದೆ ಇರೋವಂಥ ಮನಸ್ಸಲ್ಲಿ ನಾನು ಖಂಡಿತವಾಗ್ಲೂ ಅದೇ ನಿಮ್ಮ ದೇಹನ ನಾನು ಸೃಷ್ಟಿ ಮಾಡಿರುವಂಥ ವಾಸವಾಗಿರ್ತೇನೆ. ಕಣಕಣದಲ್ಲೋ ರಕ್ತದಲ್ಲೋ ನಾನು ಸಂಚರಿಸ್ತಿದ್ದೀನಿ. ಅದನ್ನು ನೀನು ಎಲ್ಲೋ ಹುಡುಕೋದು ಬೇಡ. ನಾನು ಕರೆದಾಗ ನೀನು ನನ್ನ ಸನ್ನಿಧಿಗೆ ಬಾ ಅಂತ ಕರಿತೀನಿ. ನೀನಿರೋ ಕಡೆನೇ ನಾನಿದ್ದೀನಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ, ದುರ್ಗಾ ಪರಮೇಶ್ವರಿ. ಹಿರಿಯರನ್ನ, ಮಕ್ಕಳನ್ನು, ವೃದ್ಧರನ್ನ ಗೌರವಿಸಿ. ಅದರಿಂದ ನಿಮಗೆ ಇನ್ನಷ್ಟು ಒಳ್ಳೆಯದಾಗತ್ತೆ. ನೀವು ಗೌರವಿಸಿದಾಗ ನಿಮ್ಮನ್ನು ಗೌರವಿಸೋರು 10 ಜನ ಬರ್ತಾರೆ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ.
ನಿನ್ನ ಮನಸ್ಸಲ್ಲಿ ನೀನು ಪೂಜೆ ಮಾಡು ಮಾಡದೇ ಇದ್ರೆ ಹೋಗು, ಆದರೆ ನಿನ್ನ ಮನಸ್ಸು ಪರಿಶುದ್ಧವಾಗಿ ಇರಬೇಕು ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಮೊದಲನೇ ಕಾರ್ಡ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ, ಫಸ್ಟು ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಫಸ್ಟ್ ಫೈಲು, ನನಗೆ ಒಂದು ಸ್ಥಳ ಬೇಕು, ನಿಮ್ಮ ಮನೆ, ದೇವರ ಮನೆ ಕೋಣೆಯಲ್ಲಿ ನನಗೆ ಒಂದು ಸ್ಥಳ ಬೇಕು, ಅದನ್ನು ಪರಿಶುದ್ಧವಾಗಿ ಶುದ್ಧೀಕರಿಸಿ ಇಡು, ಅಲ್ಲಿ ನಾನು ಇರ್ತೀನಿ, ನನಗಂತ ಒಂದು ಸ್ಥಳ ಮಾಡು ಅಂತ ಹೇಳ್ತಾ ಇದ್ದಾರೆ. ಇದು ಯಾರಿಗೆ ಅಂತ ಗೊತ್ತಾಗ್ತಿಲ್ಲ. ಇದು ಯಾರಿಗೆ ಈ ಮೆಸೇಜು ಮನಸ್ಸಿಗೆ ಇದು ನನಗೆ ಅಂತ ನೀವು ಆ ಯೋಚನೆಯಲ್ಲಿ ಇರುವಾಗ ನಿಮಗೆ ಅನಿಸುತ್ತೆ, ಅದನ್ನು ಕಮೆಂಟಲ್ಲಿ ಇದು ನಮಗೆ ಫಸ್ಟ್ ಫೈಲ್ದು ಅಂತ ಕಮೆಂಟಲ್ಲಿ ತಿಳಿಸಿ. ಜೈ ಚಾಮುಂಡಾಯೇ ನಮಃ ಅಂತ ಕಮೆಂಟಲ್ಲಿ ಹಾಕಿ. ಏಕೆಂದರೆ ಇಲ್ಲಿ ಯಾರೋ ದೇವ್ರ ಮನೆಯಲ್ಲಿ ಚಾಮುಂಡೇಶ್ವರಿ ದುರ್ಗಾ ಮಾತೆನ ಕೂರಿಸ್ಬೇಕು, ಪೂಜೆ ಮಾಡಬೇಕು ಅಂತ ಯಾರೋ ಅಂದ್ಕೊಂಡಿದ್ದೀರಾ. ಹಾಗಾಗಿ ಅವರಿಗೆ ಅಮ್ಮ ಇಲ್ಲಿ ಹೇಳ್ತಾ ಇರೋದು, ನಾನಾದಷ್ಟು ನಿನ್ನ ಮನಸ್ಸನ್ನು, ನಿನ್ನ ಮನೇನ ಏನೇನು ಕೆಟ್ಟ ಪರಿಸ್ಥಿತಿಗಳಿದೆಯೋ ಅದೆಲ್ಲ ದೂರ ಮಾಡ್ತಾ ಇದ್ದೀನಿ. ಎಂಥ ರಾಕ್ಷಸರು, ಎಂಥ ದುಷ್ಟಶಕ್ತಿಗಳು, ಎಂಥ ರಹಸ್ಯವಾಗಿ ಇರುವಂಥ ಮಾಯಾಜಾಲಗಳು ಇದ್ರೂ ಅದನ್ನು ನಾನು ದೂರ ಮಾಡ್ತೀನಿ. ದೂರ ಮಾಡಿ ಪರಿಶುದ್ಧವಾಗಿ ನಿನ್ನ ಮನೇಲಿ ನಾನು ಕೂರ್ತೀನಿ, ನನಗೊಂದು ಸ್ಥಾಪನೆ ಮಾಡು, ನನಗೊಂದು ಪೀಠ ಸರಿ ಮಾಡಿ ಅಲ್ಲಿ ಇಡು ಅಂತ ಹೇಳ್ತಾ ಇದ್ದಾರೆ. ಯಾರು ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಅಮ್ಮ ಕೇಳ್ತಾ ಇದ್ದಾರೆ. ಯಾರು ಅಮ್ಮನಿಗೆ ನಾನು ದೇವ್ರನ್ನ ಫೋಟೋ ಅಥವಾ ವಿಗ್ರಹ, ಚಾಮುಂಡೇಶ್ವರಿ ಫೋಟೋನೋ ವಿಗ್ರಹನೋ ಇಟ್ಟು ಪೂಜೆ ಮಾಡಬೇಕು ಅನ್ಕೋತಿದ್ದಿದೆ, ದಯವಿಟ್ಟು ಅವ್ರಿಗೆ ಒಂದು ಪೀಠನೋ ಅಥವಾ ವಿಗ್ರಹ ಅಂದರೆ ಒಂದು ಪೀಠ ಇಡಬೇಕಾಗತ್ತೆ, ಫೋಟೋ ಅಂದರೆ ಫೋಟೋನೂ ಇಡಬೇಕಾಗತ್ತೆ. ಯಾವುದಾಗತ್ತೆ ನಿಮಗೆ ಅದನ್ನು ಆಯ್ಕೆ ಮಾಡಿಕೊಂಡು ಇಡಿ. ಅದರಿಂದ ನಿಮಗೆ ಅಮ್ಮ ಇನ್ನಷ್ಟು ನಿಮಗೇನು ತೊಂದರೆಗಳಿದೆಯೋ ಅದನ್ನು ಹೋಗಲಾಡಿಸೋದಕ್ಕೆ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಂಥ ರಾಕ್ಷಸರು ನಿನ್ನನ್ನು ಸುಟ್ಟು ಭಸ್ಮ ಮಾಡಬೇಕು, ನಿನ್ನನ್ನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಸಂಪೂರ್ಣವಾಗಿ ನಾಶ ಮಾಡಬೇಕು, ನಿನ್ನ ಹತ್ರ ಇರುವ ನಾನು ಕೊಟ್ಟಿರೋ ಅಂಥ ವಸ್ತುಗಳನ್ನ, ನಾನು ಕೊಟ್ಟಿರೋ ಆಸ್ತಿ, ಅಂತಸ್ತು, ದುಡ್ಡು, ಒಡವೆನ ನಾನು ಯಾರಿಗೆ ಕೊಡಬೇಕೋ ಅವ್ರಿಗೆ ನಾನು ಕೊಡ್ತಾ ಇದ್ದೀನಿ. ಅದನ್ನು ನಾನು ಕೊಟ್ಟಿರೋದನ್ನು ನಾನೇ ಕಿತ್ಕೋಬೇಕೇ ವಿನಃ ದುಷ್ಟರು, ರಾಕ್ಷಸರು, ಮೋಸಗಾತರು, ವಂಚಗೋರರು ಅವರಲ್ಲ, ಅವ್ರಿಗೆ ಪಾಲಿಗೆ ಸಿಗೋದಿಲ್ಲ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಮೊದಲನೇ ಫೈಲ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಇಷ್ಟು ಮೆಸೇಜು ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ಸಿಂಹವಾಹಿನಿಯಾಗಿ, ಕಾಳಿಯಾಗಿ, ಗೌರಿಯಾಗಿ ಅಮ್ಮ ರಾಕ್ಷಸರನ್ನ ಸಂಹಾರ ಮಾಡಿ ಕಾಲು ಕೆಳಗಡೆ ತುಳಿದು ನಿಂತಿದ್ದಾಳೆ ಅಮ್ಮ. ಸಿಂಹ ಮೇಲೆ ಕೂತ್ಕೊಂಡು ಮಾರಿನೂ ನಾನೇ, ಕರ್ಮಾರಿನೂ ನಾನೇ, ಭದ್ರಕಾಳಿನೂ ನಾನೇ, ಅಂಗಾಳ ಪರಮೇಶ್ವರಿಯೂ ನಾನೇ, ಪಾರ್ವತಿಯೂ ನಾನೇ, ಲಕ್ಷ್ಮಿಯೂ ನಾನೇ ಅಂತ ಎಲ್ಲ ಅವತಾರದಲ್ಲೂ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಯಾರ ಮನೆಗೆ ಅಮ್ಮ ಬರ್ತಾ ಇದ್ದಾರೆ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳಿ. ಅವ್ರಿಗೆ ಆರತಿ ತೆಗೆದು ಅವ್ರನ್ನ ಮನೇಲಿ ನೀವು ಯಾರು ಅಂದ್ಕೊಂಡಿದ್ದೀರೋ ಅವ್ರ ಮನೇಲಿ ಆದಷ್ಟು ಬೇಗನೆ ನೀವು ಸಿದ್ಧತೆ ಮಾಡ್ಕೊಳ್ಳಿ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಪುಣ್ಯವಂತರು, ಇದು ಯಾರಿಗೆ ಮೆಸೇಜು ಅವ್ರಿಗೆ ಅದೃಷ್ಟಶಾಲಿಗಳು. ಎರಡನೇ ಫೈಲಲ್ಲಿ 2 ಕಾರ್ಡ್ ಕೊಟ್ಟಿದ್ದಾರೆ ಅಮ್ಮ.
ಒಂದು ಸಂತೋಷಿ ಮಾತಾ ಬಂದಿದ್ದಾರೆ, ಇನ್ನೊಂದು ಕಾಳಿಯಮ್ಮ ಬಂದಿದ್ದಾರೆ, ದುರ್ಗಾ ಕಾಳಿಯಮ್ಮ ಬಂದಿದ್ದಾರೆ. ನಿಮ್ಮನ್ನು ನೀವು ನಿರೂಪಿಸ್ಕೊಳ್ಳೋದಕ್ಕೆ ಯಾರ ಹತ್ರನೂ ಹೋಗೋ ಅವಶ್ಯಕತೆ ಇಲ್ಲ. ಯಾರಿಗೂ ನೀವು ನಿಮ್ಮನ್ನು ನೀವು ನಿರೂಪಿಸೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ನೀನೇನು ಅನ್ನೋದು ನನಗೆ ಗೊತ್ತಿದೆ. ಇದು ಯಾರಿಗೆ ಸೆಕೆಂಡ್ ಫೈಲು ಆಯ್ಕೆ ಮಾಡ್ಕೊಂಡಿದ್ದೀರಾ, ಇದು ಅವರಿಗೆ ಸೇರುತ್ತೆ ಈ ಮೆಸೇಜು. ಯಾರಿಗೋ ಅವ್ರ ಥರನಾ ನಾನು, ಇವ್ರ ಥರನಾ ನಾನು, ನನ್ನ ಶಕ್ತಿ ಇಷ್ಟೇನಾ, ನನ್ನ ಬುದ್ಧಿವಂತಿಕೆ ಇಷ್ಟೇನಾ, ನನ್ನ ಸಾಮರ್ಥ್ಯ ಇಷ್ಟೇನಾ ಅಂತ ಕೀಳ್ಮಟ್ಟಕ್ಕೆ ಯೋಚನೆ ಮಾಡಬೇಡಿ. ನೀವಿಗಿರೋ ಬುದ್ಧಿವಂತಿಕೆ ಇನ್ನಷ್ಟು ಹೆಚ್ಚು ಆಗಲೂಬಹುದು, ಹಾಗೇ ಆಗುತ್ತೆ ಕೂಡ ಅನ್ನೋ ಥರ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ವಿದ್ಯಾವಂತರಿಗಾಗಲಿ, ವ್ಯವಸಾಯಸ್ಥರಿಗಾಗಲಿ, ಮತ್ತು ದುಡಿದು ಜೀವನ ಮಾಡ್ತಾ ಇರೋಂಥವ್ರಿಗೂ ಆಗಲಿ ಅಮ್ಮ ಇಲ್ಲಿ ಸಂತೋಷಿ ಮತ ಹೇಳ್ತಾ ಇರೋದು, ಮನಸ್ಸಲ್ಲಿ ಹುಳಿ ಹಿಂಡುವ ಯೋಚನೆ ಬೇಡ. ನೀನು ಎಷ್ಟು ಹುಳಿ ಮನಸ್ಸು ಇಟ್ಕೊಳ್ತೀಯೋ ಅಂದರೆ, ಒಂದು ಮಾತು ಹೇಳ್ತಾರಲ್ಲ, ನಮ್ಮ ಜೀವನದಲ್ಲಿ ಹುಳಿ ಹಿಂಡ್ಬಿಟ್ರು ಅಂತ, ಆ ರೀತಿ ಅಮ್ಮ ಇಲ್ಲಿ ಹೇಳ್ತಾ ಇರೋದು. ನಿನ್ನ ಜೀವನಕ್ಕೆ ನಿನಗೆ ಕೊಟ್ಟಿದ್ದೀನಿ ಅದನ್ನು ಸ್ವೀಕರಿಸೋ, ಸಂತೋಷ ಕೊಡ್ತಿದ್ದೀನಿ. ನಿನಗೆ ಬೇಕಿರೋ ಅಷ್ಟು ಅನುಕೂಲಗಳನ್ನ ಪ್ರತಿಯೊಂದು ಅಷ್ಟು ಐಶ್ವರ್ಯ ಕೊಡ್ತಾಯಿದ್ದೀನಿ, ಅದನ್ನು ನೀನು ಸ್ವೀಕರಿಸು. ನನಗಷ್ಟು ಶಕ್ತಿ ಇಲ್ವೇನೋ, ಇಷ್ಟು ಶಕ್ತಿ ಇಲ್ವೇನೋ ಅಂತ ನೀನು ಯೋಚನೆ ಮಾಡಬೇಡ. ನಿನ್ನ ಪಾಲಿಗೆ ಏನು ನಾನು ಕೊಡಬೇಕು ಅದನ್ನು ಕೊಡ್ತಾಯಿದ್ದೀನಿ, ಅದನ್ನು ಸ್ವೀಕರಿಸಿ. ಅದನ್ನು ನೀನು ಧರ್ಮವಾಗಿ, ನಿಯತ್ತಾಗಿ ಈಗಿದೆಯಾ, ಇನ್ನಷ್ಟು ಧರ್ಮವಾಗಿ, ನಿಯತ್ತಾಗಿ, ಇನ್ನಷ್ಟು ಹೆಚ್ಚಾಗಿ ನಡ್ಕೊಳ್ಳೋದನ್ನು ಕಲಿ. ನಾನಿರುವಾಗ ನಿನಗೆ ಯಾಕೆ ಚಿಂತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬೆಲ್ಲದ ನೈವೇದ್ಯದಿಂದ ಮಾಡಿದ್ದು ಅಮ್ಮನಿಗೆ ಸಮರ್ಪಣೆ ಮಾಡಿ. ಹುಳಿ ಸಂಬಂಧಪಟ್ಟಿದ್ದ ನೈವೇದ್ಯನ ಸಂತೋಷಿ ಮಾತೆಗೆ ಇಡಬೇಡಿ. ಸಿಹಿಯಾಗಿರುವಂಥ ಹಣ್ಣುಗಳು, ಸಿಹಿಯಾಗಿರುವಂಥ ಸಿಹಿ ತಿಂಡಿಗಳು ನಿಮ್ಮ ಕೈಯಾರೆ ಅಡುಗೆ ಮಾಡಿ ಅಮ್ಮನಿಗೆ ನೈವೇದ್ಯ ಇಟ್ಟು ಸಮರ್ಪಣೆ ಮಾಡಿ. ಇಲ್ಲಿ ಕಾಳಿ ಮಾತೆ 2ನೇ ಕಾರ್ಡಲ್ಲಿ ಏನು ಹೇಳ್ತಾ ಇದ್ದಾರೆ, ಇದು ಯಾರಿಗೆ ಈ ಮೆಸೇಜು? ವಿಷಗಳು ಮತ್ತು ವಿಷಯದಂಥ ಸಮಸ್ಯೆಗಳು, ವಿಷಯದಂಥ ಯೋಚನೆಗಳನ್ನ ಕುಸಿದು ಹೋಗುತ್ತೆ. ಸುಟ್ಟು ಹಾಕ್ತಿದ್ದೀನಿ ನಾನು. ವಿಷಯಗಳನ್ನೆಲ್ಲ, ನಿಮ್ಮ ಕೆಟ್ಟ ಉದ್ದೇಶಗಳನ್ನೆಲ್ಲ ಭೂಕಂಪ ಪ್ರಳಯ ಥರ ನಾನು ಅಷ್ಟೂ ನಾನು ಸುಟ್ಟು ಹಾಕ್ತೀನಿ. ನನ್ನ ಹತ್ರನೇ ಮಾಯಾಜಾಲನ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ನಾನು ಕೆಳಗಡೆ ಬೀಳಿಸಿದ್ರೆ ನೀನು ಎದ್ದೋಳಕ್ಕೆ ಒಂದು ಕ್ಷಣ ಕೂಡ ಸಾಕಾಗಲ್ಲ. ಇಡೀ ವರ್ಷ ನಿನ್ನ ಜೀವ ಇರೋವರೆಗೂ ಎದ್ದೋಳೋದಕ್ಕೂ ಸಾಕಾಗಲ್ಲ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ನಿನ್ನ ವಿಷಯದ ಮನಸ್ಸು, ವಿಷಯದ ಯೋಚನೆಗಳು, ನೀನು ಬೇರೆಯವರಿಗೆ ಕೊಡುವಂಥ ಚಿತ್ರ ಹಿಂಸೆ ನರಕನ ನಾನು ಪ್ರತಿಯೊಂದು ಗಮನಿಸ್ತಾ ಇದ್ದೀನಿ. ರುಂಡ ಚೆಂಡಾಡ್ಬಿಡ್ತೀನಿ. ಇಲ್ಲಿ ಎಂತೆಂಥವ್ರನ್ನ ಚೆಂಡಾಡಿದ್ದೀನಿ ರುಂಡಗಳನ್ನ. ನೀವು ಯಾವ ಮಹಾ ಅಂತ ಅಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ. ದಯವಿಟ್ಟು ಆದಿಶಕ್ತಿ ಕೋಪಕ್ಕೆ ಗುರಿಯಾಗಬೇಡಿ. ಅದೊಂದೇ ನಾನು ಹೇಳೋದು. ಅದಕ್ಕೆ ಮೇಲೆ ನಿಮಗೆ ಬಿಟ್ಟಿದ್ದು, ಆದಿಶಕ್ತಿಗೆ ಬಿಟ್ಟಿದ್ದು, ನಿಮ್ಮಿಬ್ಬರಿಗೆ ಬಿಟ್ಟಿದ್ದು. ನಿಮ್ಮನ್ನು ಅಮ್ಮ ಏನಾದರೂ ಕುಸ್ದಾಕಿ
ಬೀಳಿಸಿದ್ರೆ ನೀವು ನಿಂತು ಓಡಾಡ್ತಿದ್ದೀರಾ, ನೀವೇನು ಕೆಟ್ಟದ್ದು ಮಾಡ್ತಿದ್ದೀರೋ ಏನು ಮಾಡ್ತಿದ್ದೀರೋ ಅದು ನನಗೆ ಬೇಡದೇ ಇರೋದು. ಇಲ್ಲೇನು ಮೆಸೇಜ್ ಬಂದಿದೆ ಅದನ್ನು ತಿಳಿಸ್ತಿದ್ದೀನಿ. ನೀವು ದೇವ್ರ ಕಣ್ಣಿಗೆ ಮಣ್ಣೆರಚಿ ನೀವೆಷ್ಟು ಕುತಂತ್ರಗಳು ಮಾಡ್ತಿದ್ದೀರೋ ಅದನ್ನೆಲ್ಲ ಅಮ್ಮ ನೋಡಿಕೊಂಡೇ ಹೇಳ್ತಾ ಇರೋದು. ನಾನು ಬೀಳ್ಸಿದ್ರೆ ಒಂದು ಕ್ಷಣ ಅಲ್ಲ, ಒಂದು ವರ್ಷ ಅಲ್ಲ, ಒಂದು ವಾರ ಅಲ್ಲ, ನಿನ್ನ ಜೀವ ಇರೋ ತನಕ ಎದ್ದೋಳಕ್ಕಾಗದೇ ಇರಂಗೆ ಮಾಡ್ತೀನಿ ನಾನು. ಯಾರಿಗೆ ನೀನು ಕೆಟ್ಟದ್ದು ಬಯಸ್ತಾ ಇದೆಯಾ? ನನ್ನನ್ನೇ ಮೋಡಿ ಮಾಡಿ ನನಗೆ ಕಣ್ಣೆರ್ಸಿ ಮಣ್ಣು ಹಾಕಿ ನೀನು ನನ್ನನ್ನೇ ಯಾಮಾರಿಸ್ತಿದ್ಯಾ ನೀನು ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಅಮ್ಮನಿಗೆ ಶರಣು ಹೋಗಿ, ಅಮ್ಮ ನನಗೆ ಶರಣು ಆದಮೇಲೆ ನಾನು ಮತ್ತೊಮ್ಮೆ ತಪ್ಪು ಮಾಡಬಾರ್ದು. ಹಾಗಿದ್ರೆ ಮಾತ್ರ ನಾನು ಕ್ಷಮಿಸ್ತೀನಿ, ಇಲ್ಲಾಂದರೆ ಕ್ಷಮಿಸಲ್ಲ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಅಮ್ಮನ್ನ ಶಾಂತಿಪಡಿಸೋದಕ್ಕೆ ಸಣ್ಣ ಒಂದು ಮಂತ್ರ, ಬೀಜ ಮಂತ್ರ ಇದೆ. ಓಂ ಕ್ಲೀಂ ಕಾಳಿಕಾಯೈ ನಮಃ ಅಂತ 108 ಬಾರಿ ಜಪಿಸಿ. ಅಮ್ಮನಿಗೆ ಕೋಪಕ್ಕೆ ಕಾರಣ ಆಗಬೇಡಿ, ಅದಕ್ಕೆ ಮೇಲೆ ನಿಮಗೆ ಬಿಟ್ಟಿದ್ದು. 3ನೇ ಕಾರ್ಡ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಇಲ್ಲಿ ಪಾರ್ವತಿ ಗಣೇಶ ಸಿಂಹದ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾರೆ. ಮಾತೆ, ಭಿಕ್ಷೆ ಬೇಡ ನನಗೆ, ನಂಬಿಕೆಯಿಂದ ಕೇಳಿದರೆ ನಾನು ಖಂಡಿತವಾಗ್ಲೂ ನಾನು ಕೊಡ್ತೀನಿ. ಅದನ್ನು ಭಿಕ್ಷೆ ರೀತಿ ಕೇಳಿದ್ರೆ ನಾನು ಭಿಕ್ಷೆ ರೀತಿ ಕೊಡೋದಾ ಬೇಡ ಅಂತ ನಾನು ಕೂಡ ಯೋಚನೆ ಮಾಡ್ತೀನಿ. ಜಗತ್ತಿಗೆ ನಾನು ಆಶ್ರಯ, ಆಹಾರ, ಉಡುಗೆ ತೊಡುಗೆಗಳು ಎಲ್ಲವೂ ನಾನು ಕೊಟ್ಟಿರೋಳು. ಜ್ಞಾನಶಕ್ತಿ, ಬುದ್ಧಿಶಕ್ತಿ, ಆಯುಷು ಪ್ರತಿಯೊಂದು ನನ್ನ ಕಡೆಯಿಂದ ಸೃಷ್ಟಿಯಾಗಿರೋದು. ನೀವು ಭಿಕ್ಷೆ ಥರ ಬೇಡಿದ್ರೆ ನಾನು ಏನು ಕೊಡೋದಾ ಬೇಡವಾ? ಅಥವಾ ಕೊಟ್ಟು ಮತ್ತೊಮ್ಮೆ ನೀವು ಭಿಕ್ಷುಕರ ಥರ ಕೇಳೋದು ನನಗೆ ಸರಿ ಕಾಣಲ್ಲ. ಒಂದು ಬಾರಿನೇ ಭಿಕ್ಷೆ ಥರ ಕೇಳೋದು ಸರಿ ಕಾಣಲ್ಲ. ಮತ್ತೊಮ್ಮೆ ಕೇಳಿದ್ರೆ ನನಗೆ ಇನ್ನಿಂದು ಇಷ್ಟ ಆಗಲ್ಲ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಕೇಳುವ ರೀತಿನ ಪ್ರೀತಿಯಿಂದ, ತಾಳ್ಮೆಯಿಂದ ಅಮ್ಮನ ಹತ್ರ ಕೇಳಿ. ಆ ಒಂದು ನಿಮ್ಮ ಪ್ರಾರ್ಥನೆ, ನಿಮ್ಮ ಕೋರಿಕೆ ಅಮ್ಮ ನಡೆಸ್ಕೊಡ್ತಾರೆ. ನಿಮ್ಮ ಮಕ್ಕಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ಆಮೇಲೆ ನಿಮ್ಮ ಪುಟ್ಟ ಕಂದ ಮಕ್ಕಳನ್ನ, ಅಂದರೆ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ, 6 ತಿಂಗಳು, ವರ್ಷ ಆ ರೀತಿ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಪುಟ್ಟ ಮಕ್ಕಳು, ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಕೆಲಸದ ಕಡೆ ಗಮನ ಕೊಟ್ಕೊಂಡು ಮಗುನ ಆಡ್ಕೊಂಡಿದ್ಯಲ್ಲ ಅಂತ ಒಳಗಡೆ ಮೈ ಮರೆತು ಇರೋಕ್ಕೆ ಹೋಗ್ಬಿಡ್ರಿ ದಯವಿಟ್ಟು. ಇಲ್ಲಿ ಹೇಳ್ತಾ ಇರೋದನ್ನು ಹೇಳ್ತಾ ಇದ್ದೀವಿ. ಏನು ಮೆಸೇಜ್ ಇಲ್ಲಿ ಬಂದಿದೆ ಅದನ್ನು ತಿಳಿಸ್ತಾ ಇದ್ದೀವಿ. ಮಕ್ಕಳನ್ನ ಕದಿಬೋದು ಸ್ವಲ್ಪ ಜನ, ಅದನ್ನು ತಪ್ಪಿಸೋದಕ್ಕೆ ಪೋಷಕರು ಸಣ್ಣ ಮಕ್ಕಳ ಕಡೆ ಗಮನ ಕೊಡಬೇಕು ಅಂತ ಅಮ್ಮ ಹೇಳ್ತಾ ಇದ್ದಾರೆ. 4ನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಇಲ್ಲಿ ಮಾತೆ ನಂದೀಶನ ಮೇಲೆ ಕುತ್ಕೊಂಡು ಅಮ್ಮ ಬಿಳಿ ವಸ್ತ್ರದಿಂದ ಕೂತಿದ್ದಾರೆ. ನನ್ನನ್ನು ಯಾರೀಗ ಪೂಜೆ ಮಾಡ್ತಿದ್ದಾರೆ, ನನ್ನನ್ನು ಗೌರಿಯಾಗಿ ನೋಡ್ತಾ ಇದ್ದಾರೆ, ಅವ್ರಿಗೆ ನನ್ನ ಆಶೀರ್ವಾದ ಸದಾ ಇದೆ. ಅದರ ಬಗ್ಗೆ ಚಿಂತೆ ಬೇಡ, ಅನುಮಾನ ಬೇಡ. ನನ್ನನ್ನು ಅಮ್ಮ ನೋಡ್ತಾ ಇದ್ದಾರಾ, ನನಗೆ ವರ ಕೊಡ್ತಾ ಇದ್ದಾರಾ, ನನ್ನ ಪೂಜೆ ಅಮ್ಮನಿಗೆ ಇಷ್ಟ ಆಯಿತೋ ಇಲ್ವೋ, ಪಾರ್ವತಿ ಗೌರಿ ಮಾತೆ ಅಂತ ಯಾರು ಯೋಚನೆ ಮಾಡ್ತಿದ್ದೀರಾ ಅವ್ರಿಗೆ ಅಮ್ಮ ಹೇಳ್ತಾ ಇರೋದು, ಮಹಾಗೌರಿ ನಾನು, ನೀನು ಮನಸ್ಸಲ್ಲಿ ಅಂದ್ಕೊಂಡಿರೋದು ಎಲ್ಲವೂ ನನಗೆ ಗೊತ್ತು. ನಾನು ನಿನ್ನ ಪೂಜೆ, ನಿನ್ನ ಧ್ಯಾನ ಮತ್ತು ನಿನ್ನ ಕೋರಿಕೆಗಳು
ನನ್ನ ಮುಂದೆ ನೀನು ಇಟ್ಟಿದ್ಯಾ ಅದನ್ನು ನಡೆಸ್ಕೊಡ್ತೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ಸೌಮ್ಯತೆಯಿಂದ, ತಾಳ್ಮೆಯಿಂದ ನೀನಿಷ್ಟು ಚೆನ್ನಾಗಿ ನಿನ್ನ ಶಕ್ತಿ ಅನುಕೂಲವಾಗಿ ಪೂಜೆ ಮಾಡಿದ್ಯಾ. ನಾನು ತೃಪ್ತಳಾಗಿಲ್ಲ ಅಂದ್ಕೋಬೇಡ, ತೃಪ್ತಳಾಗಿದ್ದೀನಿ. ಆಡಂಬರ ಮಾಡಿದ್ರೆ ಇನ್ನೂ ತೃಪ್ತಳಾಗ್ತೀನಿ. ಆದರೆ ನಿನ್ನ ಶಕ್ತಿಗೆ ತಕ್ಕಂತೆ ನೀನು ಮಾಡಿದ್ಯಾ, ಅದು ಕೂಡ ನಾನು ಸ್ವೀಕರಿಸ್ತೀನಿ. ವಜ್ರ ವೈಡೂರ್ಯಗಳಲ್ಲಿ ನನ್ನನ್ನು ಆರಾಧನೆಗಳು ಮಾಡಿದ್ರೆ, ಅಲಂಕಾರ ಮಾಡಿದ್ರೇ ನಾನು ಅಲ್ಲಿಗೆ ಬರ್ತೀನಿ. ಇಲ್ಲ ಅಂದರೆ ಸಣ್ಣದಾಗಿ ಪೂಜೆ ಮಾಡಿ ದೀಪ ಹಚ್ಬಿಟ್ಟು ಕೈ ಮುಗಿದ್ರೆ ಬರಲ್ಲ ಅಂತ ಮಾತ್ರ ಯೋಚನೆ ಮಾಡೋದು, ಅದು ನಿನ್ನ ತಪ್ಪು. ನಾನು ಎಂಥ ಕಡೆನೂ ನಾನು ಇರಬಲ್ಲೆ, ವಾಸಿಸಬಲ್ಲೆ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಗೌರಿ ಮಾತೆ, ಮಹಾಗೌರಿನ ಸ್ವಾಗತ ಮಾಡಿಕೊಳ್ಳಿ ನಿಮ್ಮ ಮನೆಗಳಿಗೆ. ಅಮ್ಮನಿಗೆ ಬಿಳಿ ವಸ್ತ್ರದಲ್ಲಿ ಗೋಲ್ಡನ್ ಕಲರು ಚಿನ್ನದ ಬಣ್ಣದ ಒಂದು ಸೀರೆ ಇರುತ್ತಲ್ಲ, ಅದನ್ನು ಅಮ್ಮನಿಗೆ ಸಮರ್ಪಣೆ ಮಾಡಿ ಅವರಿಗೆ ಉಡಿ ತುಂಬಿ. ಮತ್ತು ಅಮ್ಮನಿಗೆ ನೈವೇದ್ಯ ಬೇಕಿರೋದು ಬಿಳಿ ಬಣ್ಣದ ನೈವೇದ್ಯಗಳು, ಹಾಲಿರ್ಬೋದು, ಸಕ್ಕರೆ ಪೊಂಗಲ್ ಇರ್ಬೋದು, ಮತ್ತು ಮೊಸರನ್ನ, ಮಜ್ಜಿಗೆ, ಇವೆಲ್ಲ ಸ್ವಲ್ಪ ಬಿಳಿ ಪದಾರ್ಥಗಳಿಗೆ ಸಂಬಂಧಪಟ್ಟಿದ್ದು. ಅಮ್ಮನಿಗೆ ತೆಂಗಿನಕಾಯಿ ನೈವೇದ್ಯ ಮಾಡಿ, ಅದರಿಂದ ಅಮ್ಮ ತೃಪ್ತಳಾಗ್ತಾಳೆ. ಮತ್ತು ಹಸು ನಿಮ್ಮ ಮನೆ ಮುಂದೆ ಬಂದರೆ ಅದಕ್ಕೆ ಇವತ್ತು ಯಾರೋ ನಮ್ಮ ಮನೆ ಮುಂದೆ ಒಬ್ಬರು ಪೂಜೆ ಮಾಡಿದ್ರು, ತಾಯಿ ಮಗ ಇಬ್ಬರೂ. ಅವರು ಡಾಕ್ಟ್ರ್ ಓದಿದ್ದಾರೆ, ಮತ್ತು ಇನ್ನೊಬ್ಬರು ಇಂಜಿನಿಯರ್ ಓದಿದ್ದಾರೆ ಅಂತ. ಎಷ್ಟು ಚೆನ್ನಾಗಿ ಆ ಮನೆ ಹತ್ರ ಬಂದಿದ್ದ ಹಸುಗೆ ಅದಕ್ಕೆ ಆಹಾರ ಕೊಟ್ಟು ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಆ ಹಸುನ ಕರ್ಕೊಂಬಂದಿದ್ದಾರಲ್ಲ, ಅವ್ರಿಗೂ ಕೂಡ ಹಣ್ಣು ಕೊಟ್ಟು ಹಣ ಕಾಸು ಕೊಟ್ಟು ಅಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು ಇವತ್ತು. ನಿಜವಾಗ್ಲೂ ಮನೆ ಹತ್ರ ಬಂದೆ ಪ್ರತಿಯೊಬ್ಬರು ಅಸಹಿಸ್ಕೋಬೇಡಿ. ನಾವಿರೋ ಕಡೆ ಇವಾಗ ಹಸು ಬರ್ತಾ ಇದೆ, ಹಸು ಇರೋ ಕಡೆ ಹುಡ್ಕೊಂಡು ಹೋಗ್ತಾ ಇದ್ವಿ. ಕೆಲವು ಕಡೆ ಹಸುಗೆ ಪೂಜೆ ಮಾಡಬೇಕು, ಏನಾದರೂ ನಾವು ಕೊಡಬೇಕು ಅಂದರೆ ಕೆಲವು ಕಡೆ ಸಿಗೋದೇ ಇಲ್ಲ. ಈಗೆಲ್ಲ ಆ ಕಡೆನೂ ದೇವಸ್ಥಾನಗಳ ಹತ್ರ, ಮನೆಗಳ ಹತ್ರ ಹಸುನ ಕರ್ಕೊಂಡು ಬರ್ತಾರೆ. ನಿಮ್ಮ ಶಕ್ತಿ ಒಂದು 10 ರೂಪಾಯಿ ಕರ್ಕೊಂಬರೋರ್ಗು 10 ರೂಪಾಯಿ ಕೊಟ್ಟು ಆ ಹಸುಗೂ ಅಕ್ಕಿ ಬೆಲ್ಲ ಮತ್ತು ಹಣ್ಣುಗಳು, ನಿಮ್ಮ ಮನೇಲಿ ಏನಾದರೂ ಸದ್ಯಕ್ಕೆ ನೀವು ಆ ಸಮಯಕ್ಕೆ ನಿಮ್ಮ ಮನೇಲಿ ಚೆನ್ನಾಗಿರೋವಂಥ ಆಹಾರ ಇದ್ದರೆ, ಹಸು ತಾನೇ ಅಂತ ಕೇರ್ಲೆಸ್ ಮಾಡಬೇಡಿ ದಯವಿಟ್ಟು. ಹಸು ಅಂದರೆ ಆ ಹಸುವಲ್ಲೂ ಮುಕ್ಕೋಟಿ ದೇವಾಂದೇವತೆಗಳು ಕೂಡ ಇರ್ತಾರೆ. ನೀವು ಅವ್ರಿಗೆಲ್ಲ ಪೂಜೆ ಮಾಡಿ ಆಹಾರ ಕೊಡೋದ್ರಿಂದ ಮುಕ್ಕೋಟಿ ದೇವಾಂದೇವತೆಗಳಿಗೆ ಆಹಾರ ನೀವು ಕೊಟ್ಟಂಗೆ, ಮುಕ್ಕೋಟಿ ದೇವಾಂದೇವತೆಗಳು ನಿಮಗೆ ಕೊಟ್ಟಿರ್ತಾರೆ. ಅದನ್ನು ನೀವು ಮನೆ ಮುಂದೆ ಹಸು ಬಂದಾಗ ನೀವು ಅವ್ರಿಗೆ ಕೊಡೋದ್ರಿಂದ ನೀವು ತಿನ್ನಿಸ್ದಂಗೆ ಆಗುತ್ತೆ. ಹಸುಗೆ ತಿನ್ನಿಸಿದ್ರೆ ಮುಕ್ಕೋಟಿ ದೇವ್ರಿಗೆ ತಿನ್ನಿಸ್ದಂಗೆ ಆಗುತ್ತೆ. ಆ ಅದೃಷ್ಟ ಪಡ್ಕೊಳ್ಳಿ ಅಂತ ಅಂತೀನಿ ನಾನು. ಅದು ಒಳ್ಳೆಯದೇ, ಜೀವನಕ್ಕೆ ತುಂಬ ಒಳ್ಳೆಯದು. ಏನೇನು ರೀತಿ ನಮಗೆ ದಾರಿ ತೋರಿಸ್ತಾರೆ ದೇವರು, ಅದನ್ನು ಸ್ವೀಕರಿಸೋದು ತುಂಬ ಒಳ್ಳೆಯದು ಅಂದ್ಕೊಳ್ತೀನಿ. ದಯವಿಟ್ಟು ಅದನ್ನು ಮಾಡಿ. ಯಾರು 5ನೇದು ಆಯ್ಕೆ ಮಾಡ್ಕೊಂಡಿದ್ದೀರಾ? ದೊಡ್ಡಮ್ಮ ಚಿಕ್ಕಮ್ಮ ಇಬ್ಬರು ಬಂದಿದ್ದಾರೆ. ಇಲ್ಲಿ ಮಾತೆ ದೊಡ್ಡಮ್ಮ ಚಿಕ್ಕಮ್ಮ ಇಬ್ಬರು ಬಂದಿದ್ದಾರೆ. ಹೇಳ್ತಾ ಇರೋದೇನೆಂದರೆ, ನಾನು ಎಲ್ಲವನ್ನೂ ನೋಡ್ತಾ ಇದ್ದೀನಿ, ನೀನು ತುಂಬ ಕಷ್ಟನೂ ಪಡ್ತಾ ಇದೆಯಾ. ನೀನು ಸ್ವಲ್ಪ ವಿಶ್ರಾಂತಿ ತಗೋ, ಆರೋಗ್ಯದ ಕಡೆ ಗಮನ ಕೊಡು, ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಆಹಾರನ ತಗೋ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ನಿನಗೆ ಯಾರ್ಯಾರು ಏನೇನು ತೊಂದರೆಗಳು ಕೊಟ್ಟರು ಅವ್ರನ್ನ ನಾನು ನೋಡ್ಕೊಳ್ತೀನಿ. ಯಾವ ಸಮಯಕ್ಕೆ ಅವ್ರಿಗೆ ಯಾವ ರೀತಿ ನಾನು ಬುದ್ಧಿ ಕಲಿಸ್ಬೇಕೋ ಕಲಿಸೋದಕ್ಕೆ ನನಗೆ ಗೊತ್ತು. ನಾವಿಬ್ಬರು ನೋಡ್ಕೊಳ್ತೀವಿ. ನಿನ್ನ ಕೆಲಸ ಏನಿದೆಯೋ ಅದನ್ನು ನೀನು ಮಾಡು. ನಿನ್ನ ಕೆಲಸದ ಮಧ್ಯದಲ್ಲಿ ಆರೋಗ್ಯದ ಕಡೆ ಗಮನ ಕೊಟ್ಕೊಂಡು ಟೈಮ್ ಸರಿಗೆ ಆಹಾರ ತಗೋ. ನಿನ್ನ ಪೂಜೆ ಫಲ ಸಿಕ್ಕೇ ಸಿಗುತ್ತೆ. ನಿನ್ನ ಧ್ಯಾನ ಸ್ಮರಣೆ ಫಲ ಸಿಕ್ಕೇ ಸಿಗುತ್ತೆ. ದೇವರ ಶಕ್ತಿ ರಕ್ಷಣೆ ಖಂಡಿತವಾಗಿಯೂ ಸಿಗುತ್ತೆ. ಚಿಂತೆ ಬೇಡ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಇಲ್ಲಿ ಚಾಮುಂಡೇಶ್ವರಿ ಹೇಳ್ತಾ ಇರೋದು. ಆರನೇದರಲ್ಲಿ 2 ಕಾರ್ಡ್ ಬಂದಿದೆ. ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮ್ಮ ಬಗಲಾಮುಖಿ ಬಂದಿದ್ದಾರೆ. ನಿಮ್ಮ ಆಸೆ ಆಕಾಂಕ್ಷೆಗಳು ತಕ್ಕ ಮಟ್ಟಿಗೆ ಇರಲಿ. ಅತಿ ಆಸೆ ಗತಿ ಕೇಡು ಅಂತ ಮಾಡ್ಕೊಳ್ತಿದ್ಯಾ ಅಂತ ಇಲ್ಲಿ ಯಾರಿಗೋ ಬುದ್ಧಿವಾದ ಹೇಳ್ದಂಗಿದೆ. ಇದು ಯಾರಿಗೆ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ, ಆದರೆ ಇಲ್ಲಿ ಏನು ಬಂದಿದೆ ಅದನ್ನು ಹೇಳ್ತಾ ಇದ್ದೀನಿ. ಅಹಂಕಾರ ಬೇಡ. ನನ್ನ ಮುಂದೆ ಅಹಂಕಾರ ತೋರಿಸಿದ್ರೆ ಪ್ರಯೋಜನವಿಲ್ಲ, ಸೋಲೋದು ನೀನೇ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಮ್ಮನಿಗೆ ಶಾಂತಿಯಿಂದ ನೀನು ಪ್ರೀತಿಯಿಂದ ನನ್ನನ್ನು ಸ್ವೀಕರಿಸಿದ್ರೆ ಅಮ್ಮ ಬಾ ಅಂತ ನಾನು ಖಂಡಿತವಾಗ್ಲೂ ಬರ್ತೀನಿ. ಇಲ್ಲ ನೀನು ನನ್ನಮ್ಮನೇ ಆದರೆ ನಾನು ನಿನ್ನ ಮಗು ಆದ್ರೂ ನನ್ನ ಮಾತೇ ನಡಿಬೇಕಂತೀನಿ ನನ್ನ ಮುಂದೆ ನೀನು ಸವಾಲು ಹಾಕಿದ್ರೆ ಸೋಲೋದು ನೀನೇನೆ. ಜಗತ್ತಿಗೆ ನನ್ನ ತಾಯಿ, ಇಡೀ ಬ್ರಹ್ಮಾಂಡನೇ ನಂದು. ನನಗೆ ಸವಾಲು ಹಾಕ್ತೀಯ ನೀನು, ನನಗೆ ನೀನು ಕ್ವಶನ್ಗೆ ಹಾಕ್ತೀಯ ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಆಸೆಗಳು ಒಂದು ಲಿಮಿಟಲ್ಲಿರಲಿ. ಅತಿ ಆಸೆ ಬೇಡ, ಅತಿಯಾಗಿ ಆಹಾರ ಕೂಡ ಬೇಡ ಅಂತ ಹೇಳ್ತಾ ಇದ್ದಾರೆ. ಸಾಧ್ಯವಾದಷ್ಟು ನೀವು ಪೂಜೆ ಮಾಡಬೇಕಾದ್ರೆ, ವ್ರತಗಳು ಮಾಡಬೇಕಾದ್ರೆ ಮಡಿ ಮೈಲ್ಗೆಯಿಂದ ಇರಿ. ಆಸೆಗಳನ್ನ ದುರಾಸೆಗಳ ಥರ ಮಾಡ್ಕೋಬೇಡಿ. ಆ ಕನಸುಗಳು ನೆರವೇರಬೇಕಂದ್ರೆ ನೀವು ಆಹಾರ ಪದ್ಧತಿಗಳನ್ನ ಸರಿಪಡಿಸ್ಕೋಬೇಕು ಅಂತ ಇಲ್ಲಿ ಅಮ್ಮ ಹೇಳ್ತಾ ಇದ್ದಾರೆ. ಬಗಲಾಮುಖಿ ರಾಕ್ಷಸರನ್ನ ನಾನು ನೋಡ್ಕೋತೀನಿ, ನಿನಗೆ ಅದ್ರ ಬಗ್ಗೆ ಚಿಂತೆ ಬೇಡ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಗುರುವಾರದಂದು ಅಮ್ಮನಿಗೆ 108 ಬಾರಿ ಕ್ಲೀಂ ಓಂ ಕ್ಲೀಂ ಅಂದ್ಬಿಟ್ಟು ಓಂ ಕ್ಲೀಂ ಅಂತ ಜಪಿಸಿ 108 ಬಾರಿ. ಅದರಿಂದ ಅಮ್ಮನಿಗೆ ಒಂದು ಗುರುವಾರದಂದು ಬೆಳಗಿನ ಜಾವ ಅಥವಾ ಸಂಜೆ ಗೋಧೂಳಿ ಲಗ್ನ ಅಂತಾರಲ್ಲ ಆ ಸಮಯದಲ್ಲಿ ಪೂಜೆ ಮಾಡೋ ಸಮಯಗಳಲ್ಲಿ ಜಪ ಮಾಡೋದ್ರಿಂದ ಓಂ ಕ್ಲೀಂ ಅಂತ ಜಪಿಸಿ 108 ಬಾರಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ. 2ನೇ ಕಾರ್ಡಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡೋಣ. ಕಾಳಿ ದುರ್ಗಾ ಮಾತೆ ಹೇಳ್ತಾ ಇರೋದು, ನೀವು ನನ್ನ ಒಂದು ಆಶೀರ್ವಾದದಲ್ಲಿ ರಕ್ಷಣೆಯಲ್ಲಿ ಇದ್ದೀರಾ. ನಿನಗೆ ತೊಂದರೆ ಕೊಡೋರನ್ನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನಾನು ಎಲ್ಲೇ ಇದ್ದರೂ ಎಲ್ಲ ಕಡೆನೂ ಗಮನಿಸ್ತಾ ಇದ್ದೀನಿ. ನೀನು ನನ್ನ ರಕ್ಷಣೆಯಲ್ಲಿ ಇದೆಯಾ, ನೀನು ಚಿಂತೆ ಏಕೆ ಮಗು ಅಂತ ಹೇಳ್ತಾ ಇದ್ದಾರೆ. ನಾನು ಯಾರನ್ನ ಎಲ್ಲಿ ಕೈ ಹಿಡಿಬೇಕು, ಎಲ್ಲಿ ಕೈ ಬಿಡಬೇಕು, ಯಾರಿಗೆ ರಕ್ಷಣೆ ಕೊಡಬೇಕು, ಯಾರಿಗೆ ರಕ್ಷಣೆ ಕೊಡಬಾರ್ದು ಅದೆಲ್ಲವೂ ನನ್ನ ಇಚ್ಛೆ. ನಾನು ತೀರ್ಮಾನ ತಗೊಳ್ಳೋದು, ಅದನ್ನು ಉಳಿಸ್ಕೊಳ್ಳೋದು. ರಕ್ಷಣೆ ನನ್ನ ಆಶೀರ್ವಾದ ಬೇಕು ಅಂದರೆ ಅದನ್ನು ಉಪಯೋಗಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಆದಷ್ಟು ಈ ಅದೃಷ್ಟನ ಪಡ್ಕೊಳ್ಳಿ. ಕೆಂಪು ದಾಸವಾಳ ಹೂನ ಅಮ್ಮನಿಗೆ ಸಮರ್ಪಣೆ ಮಾಡಿ ಮತ್ತು ಅಮ್ಮನಿಗೆ ಅದರಿಂದ ಅರ್ಚನೆ ಮಾಡಿ. ಕೆಂಪು ದಾಸವಾಳ ಹೂವಿಂದ ಅರ್ಚನೆ ಮಾಡಿ. ಹೆಚ್ಚಾಗಿ ನಿಮಗೇನಾದರೂ ನಿಮ್ಮ ಅದೃಷ್ಟಕ್ಕೆ
ನೀವಿರೋ ಕಡೆ 108 ಕೆಂಪು ದಾಸವಾಳ ಹೂವು ಸಿಕ್ಕಿದ್ರೆ 108 ಬಾರಿ ನಾಮಗಳನ್ನ ಹೇಳಿಕೊಂಡು ಅರ್ಚನೆ ಮಾಡಿ. ಇಲ್ಲ ನಿಮ್ಮ ಅನುಕೂಲಕ್ಕೆ ನಾನು ಕಟ್ಟಿ ಹಾರ ಥರ ಅಮ್ಮನಿಗೆ ಸಮರ್ಪಣೆ ಮಾಡ್ತೀನಿ ಅಂದ್ರೂ ಓಕೆನೆ. ಏಂಜಲ್ಸ್ ಕಾರ್ಡಲ್ಲಿ ಏನು ಹೇಳ್ತಾರೆ ನೋಡೋಣ. ಇಲ್ಲಿ ಏಂಜಲ್ಸ್ ಹೇಳ್ತಾರದು ಹೊಸ ದಿಕ್ಕು, ಹೊಸ ಮಾರ್ಗ, ದಾರಿ ಸಿಗ್ತಾ ಇದೆ. ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮಗೆ ಈಗ ಸರಿಯಾದ ಸಮಯ ಬಂದಿದೆ. ಕೆಲವು ತಿಂಗಳೆಲ್ಲ ಆಗ್ಬೋದು, ಕೆಲವು ಗಂಟೆಗಳೆಲ್ಲ ಆಗ್ಬೋದು, ಕೆಲವು ವಾರಗಳೆಲ್ಲ ಆಗ್ಬೋದು. ನಿಮ್ಮ ಜೀವನಕ್ಕೆ ಬೇಕಿರುವಂಥ ಶುಭ ದಿನಗಳು, ಹೊಸ ದಿನಗಳು ಪ್ರಾರಂಭ ಬರೋದರಲ್ಲಿ ಕಾಯ್ತಿದೆ. ಅದನ್ನು ಸ್ವೀಕರಿಸು ಅಂತ ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಡಿವೈನ್ ಟೈಮ್ ಅಂತಾರಲ್ಲ, ಅದು ಅದೃಷ್ಟಶಾಲಿಗಳು ಸ್ವೀಕರಿಸಿ. ನೋಡೋಣ, ಎಸ್ ಆರ್ ನೋ ಅಂತ ಕೇಳ್ಬಿಡೋಣ. ಈ ಶುಕ್ರವಾರದ ಮಾತೆ ದುರ್ಗೆ ಏನು ಹೇಳ್ತಾರೆ, ಏನು ಪ್ರಶ್ನೆಗೆ ಎಸ್ ಅಂತ ಹೇಳ್ಬೋದು. ಏನು ಪ್ರಶ್ನೆ, ನಿಮ್ಮ ಮನಸ್ಸಲ್ಲಿ ಏನು ಪ್ರಶ್ನೆ ಇಟ್ಕೊಳ್ತೀರಾ, ಆ ಪ್ರಶ್ನೆಗೆ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆಗಳು ಯಾವುದು ಒಳ್ಳೆ ರೀತಿಯಾಗಿ ಪ್ರಶ್ನೆ ಇಟ್ಕೊಳ್ತೀರಾ, ಅದಕ್ಕೆ ಅಮ್ಮ ಉತ್ತರ ಕೊಡಲಿ. ಎಸ್ ಆರ್ ನೋ. ಕಾಳಿಕಾ ದುರ್ಗಾ ಪರಮೇಶ್ವರಿ ಮಾತಾ, ನಿಮ್ಮ ಮನಸ್ಸಲ್ಲಿ ಏನು ಪ್ರಶ್ನೆ ಇಟ್ಕೊಳ್ತೀರಾ ಅದಕ್ಕೆ ಅಮ್ಮ ಉತ್ತರ ಏನು ಕೊಡ್ತಾರೆ ಕೇಳೋಣ. ಎಸ್ ಆರ್ ನೋ. ಇಲ್ಲಿ ಎಸ್ ಅಂತ ಬಂದಿದೆ, ಸ್ಪೀಡಾಗಿ ಆಡ್ತಿದೆ. ನಿಮ್ಮ ಒಳ್ಳೆಯ ಉದ್ದೇಶಗಳು, ಒಳ್ಳೆಯ ಕೆಲಸಗಳು, ಒಳ್ಳೆಯ ತೀರ್ಮಾನಗಳು ಎಲ್ಲವೂ ಶುಭ ಹಾರೈಸ್ತಾ ಇದ್ದೀನಿ. ಅವ್ರಿಗೆ ಒಳ್ಳೆ ಮಾರ್ಗ ಬರ್ತಾಯಿದೆ, ಒಳ್ಳೆ ದಾರಿ ಕೊಡ್ತಾಯಿದ್ದೀನಿ, ಒಳ್ಳೆ ದಿನಗಳು ಕೊಡ್ತಾಯಿದ್ದೀನಿ, ಒಳ್ಳೆಯ ಸಮಯ ಕೊಡ್ತಾಯಿದ್ದೀನಿ, ಅವ್ರಿಗೆ ಇಷ್ಟಾರ್ಥ ನೆರವೇರಿಸ್ತಿದ್ದೀನಿ ಅಂತ ಕಾಳಿಕಾ ದುರ್ಗಾ ಪರಮೇಶ್ವರಿ ಅಮ್ಮ ಹೇಳ್ತಾ ಇದ್ದಾರೆ. ಆಗಲೇ ಏಂಜಲ್ಸ್ ಕಾರ್ಡಲ್ಲೂ ಅದೇ ಬಂದಿದ್ದು, ಈಗಲೂ ಅದನ್ನೇ ಹೇಳ್ತಾ ಇದ್ದಾರೆ. ಸೆಪ್ಟೆಂಬರ್ ಅಷ್ಟರಲ್ಲಿ ನಿಮಗೆಲ್ಲ ಒಳ್ಳೆಯದು ಆಗೋದಕ್ಕೆ ಇದೆ. ಇನ್ನು ಕೆಲವರಿಗೆ ಫೆಬ್ರವರಿ ಅಷ್ಟರಲ್ಲಿ ಆಗೋದ್ರಲ್ಲಿದೆ. ಇನ್ನು 6 ತಿಂಗಳು ಅಥವಾ 6 ವಾರಗಳು ಅಥವಾ 6 ದಿನಗಳು ಹೇಳೋಕ್ಕಾಗಲ್ಲ. ನಿಮ್ಮ ಅದೃಷ್ಟಕ್ಕೆ 6 ಗಂಟೆಗಳಲ್ಲೂ ಕೂಡ ಅಥವಾ 6 ನಿಮಿಷಗಳಲ್ಲೂ ಕೂಡ 6 ನಿಮಿಷದಲ್ಲೂ ನಿಮಗೆ ಒಳ್ಳೆಯ ಸುದ್ದಿ ಬರಬಹುದು. ಯಾರಿಗೆ ಬಂತು ಈ ಸಮಯದ ತಿಂಗಳುಗಳು, ವಾರಗಳು ಹೇಳಿರೋ ಪ್ರಕಾರ ಶುಭ ಸುದ್ದಿ ಬಂದಿರೋರು ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ. ತಿಂಗಳು ಅಥವಾ ವಾರಗಳಿಗೆ ಪ್ರತಿಯೊಂದು ತಿಳಿಸಿದ್ದೀನಿ. ಅದರ ಪ್ರಕಾರ ನಿಮ್ಮ ಶುಭ ಸುದ್ದಿ ಬಂದಿರೋರು ಕಮೆಂಟಲ್ಲಿ ದಯವಿಟ್ಟು ತಿಳಿಸ್ಬಿಟ್ಟು ಯಾವ ದಿನದಲ್ಲಿ ಬಂದಿದೆ ಅಂತ ಮತ್ತು ಓಂ ದುಮ್ ದುರ್ಗಾಯೇ ನಮಃ ಅಂತ ಕಮೆಂಟಲ್ಲಿ ಹಾಕಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ದುರ್ಗಾ ಪರಮೇಶ್ವರಿ ಅಮ್ಮ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾತಾ, ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಕೊನೆ ತನಕ ನೋಡಿ ಎಸ್ ಅಂತಲೇ ಬರ್ತಾ ಇದೆ, ಕೊನೆ ತನಕ ಸ್ಲೋ ಆದ್ರೂ ನಿಧಾನಕ್ಕೆ ಎಸ್ ಅಂತಲೇ ಬರ್ತಾ ಇದೆ ನೋಡಿ. ನಿಮ್ಮ ಅದೃಷ್ಟ ಈ ವಾರದ ರೀಡಿಂಗಲ್ಲಿ ತುಂಬ ಚೆನ್ನಾಗಿದೆ. ದಯವಿಟ್ಟು ದೇವರಿಗೆ ಪಾತ್ರರಾಗಿ ಅಂತ ಹೇಳ್ತೀನಿ. ಈ ವಿಡಿಯೋ ನೋಡಿದವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾರಿಗೆ ಯಾವಾಗ ಈ ವಿಡಿಯೋ ನೋಡಿದಾಗ ಕನೆಕ್ಟ್ ಆಗುತ್ತೆ ಈ ಮೆಸೇಜು, ದಯವಿಟ್ಟು ಕಮೆಂಟಲ್ಲಿ ಈ ಒಂದು ನಮ್ಮ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳಿರೋ ಅಂಥ ವಿಚಾರಗಳಿಗೆ ಕಮೆಂಟಲ್ಲಿ ತಿಳಿಸಿ. ನಮಗೂ ಒಂದು ಖುಷಿ ಆಗುತ್ತೆ. ಈ ಶುಭ ಸುದ್ದಿ ಯಾರು ಖುಷಿಪಟ್ಟಿದ್ದೀರಾ, ಅದು ನಡೆದಿದೆ ಅನ್ನೋದನ್ನು ಯಾವ ಸ್ಥಳದಿಂದ ನೀವು ಕಮೆಂಟಲ್ಲಿ ತಿಳಿಸ್ತೀರಾ, ಆ ಸ್ಥಳನ ಕಮೆಂಟಲ್ಲಿ ನಿಮ್ಮ ಊರು ವಿಳಾಸ ತಿಳಿಸಿ ದಯವಿಟ್ಟು. ಥ್ಯಾಂಕ್ ಯು. ಮತ್ತು ಎಲ್ಲರಿಗೂ ಶುಭ ಆಗಲಿ. ಧನ್ಯೋಸ್ಮಿ. ಥ್ಯಾಂಕ್ ಯು.